ವಿಚಾರಗಳು ಒಂದೆರಡು ಪಶ್ಚಾತ್ತಾಪ ಪಡ್ಬೇಕಾಗತಿ. ಏನು ವ್ಯವಹಾರ ಸುಧಾ ನಡೀತಿಲ್ಲ ನಿಮ್ಗೆ. ನಾವು ಏನು ಮಾಡ್ತೇವೆ ಅನ್ನೋದು ನಮ್ಗೆ ಖಬರಿಲ್ಲ. ತಮ್ಮ ಮನೆಗೆ ತಾವ ಬೆಂಕಿ ಹಚ್ಕೊಂತಾರೆ. ಇನ್ನೊಬ್ಬರ ಬಗ್ಗೆ ಕೆಡಕ್ ಬಯಸಿದ್ರೆ ನಿನಗೆ ಕೆಡಕದ. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ ಹೊಟ್ಟೆ ಕಿಚ್ಚು ಅದು ನಿನ್ನನ್ನು ಹಾಳು ಮಾಡ್ತದೆ. ಉದ್ಧಾರ ಎಂದು ಮಾಡುವುದು. ಇನ್ನೊಬ್ಬರ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಬಿಡಕ್ಕೆ ಹೋಗ್ರಿ. ನಿನಗೆ ಹಾಳು ಮಾಡ್ತದೆ. ಹಂಗ ಇದನ್ನ ಮಾಡ್ತಿರ್ತಾನೆ ನೋಡಿ. ಅಂದೆ ಇದನ್ನ ಮಾಡೇನು ಯಪ್ಪ ಹೊಟ್ಟೆ ಯಾಕ್ರಿ ಹೊಟ್ಟೆ ಕಿಚ್ಚು ಅಂತ ಇನ್ನೊಬ್ಬರ ಉನ್ನತಿಯ ಬಗ್ಗೆ ಎಂದು ಹೊಟ್ಟೆ ಕಿಚ್ಚು ಬಿಡಕ್ಕೆ ಅದು ನಿನ್ನನ್ನು ದೌಡ ಹಾಳು ಮಾಡ್ತೈತಿ. ಪ್ರತಿಯೊಬ್ಬರ ಕಷ್ಟ ನಿವಾರಣೆ ಮಾಡ್ಕೊಳಿಕ್ಕೆ ಒಂದು ಕ್ರಮ ಅದ. ಆ ಕ್ರಮ ಪಾಲನೆ ಮಾಡಿದ್ರೆ ಸುರುಳಿತಾಕೈತಿ, ಮುರಿದ್ರಾಕೈತಿ. ಬೇಕಾದ್ರೆ ಅನುಭವ ಮಾಡಿ ನೋಡ್ಕೊಂಡು ಅಂತಃಕರಣ ಪರಿಪಕ್ವ ಮಾಡಿಕೊಂಡು ಯಮನಿಯಮಾದಿಗಳನ್ನು ಪಾಲನೆ ಮಾಡಿ ಮೀರಿದಾಗ ಸಮಾಧಿ ಅಥವಾ ತೂರ್ಯಾವಸ್ಥೆಯನ್ನು ಹೊಂದಿ ಅದನ್ನು ಖಾತ್ರಿ ಮಾಡ್ಕೊಳಿಕ್ಕೆ ಬರ್ತದೆ. ಇಲ್ಲ ಹಂಗೆ ಬರ್ತದೆ ಅದು. ಎಲ್ಲ ಮಹಾತ್ಮರವನ್ನೆಲ್ಲ ಸರಿಯಾದ ರೀತಿಯಿಂದ ಪಾಲನಾ ಮಾಡಿ ಮೀರಿ ಆ ಸ್ಥಿತಿಯನ್ನು ಅನುಭವಿತು ಅಂದ್ರು ಅವರು. ಶಾಸ್ತ್ರ ಫಲಿಸೋದಂದ್ರೆ ಏನ್ರಿ? ವಿಷಯಗಳಲ್ಲಿ ವೈರಾಗ್ಯ ಬರಬೇಕು, ವಿವೇಕ ಉದಯ ಆಗಬೇಕು. ಇದು ನಿತ್ಯ ಐತೋ ಇದು ಅನಿತ್ಯ ಐತೋ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂದ್ರೆ ಶಾಸ್ತ್ರ ಕೇಳಿದ್ದು ಫಲಿಸೈತೆ ಅಂತ. ಎಷ್ಟು ದಿನ ಕೇಳಿದ್ರು ಮತ್ತು ಎಂದಿನ ಅಂತ ಇದ್ರಾಗ ಹಣಿಕೆ ಹಾಕೋದು ಬಿಡಲಿಲ್ಲ ಅಂದ್ರೆ ಇದಕ್ಕೆ ಏನು ಮಾಡೋದು? ಬೇಕಾದಷ್ಟು ಇದನ್ನ ನೀರಾಗಿ ನೆನೆ ಇಟ್ಟರು ಮೈನಾಕ್ ಪರ್ವತ ಮ್ಯಾತಗಾಗುವುದಿಲ್ಲ ಅಂತಾರಲ್ಲ. ಚಿರಂ ಜಲನಿಧವು ಮಗ್ನಃ ಮೈನಾಕಂ ಏವನ ಮೃದುತ್ವಂ ಅಂತ. ಮೈನಾಕ್ ಪರ್ವತ ಬೇಕಾದಷ್ಟು ಅದನ್ನು ನೆನೆ ಇಟ್ಟು ಸಮುದ್ರ ಮ್ಯಾತಗನ ಆಗಲಿಲ್ಲ. ಹಂಗೆ ನಿಷ್ಣಾತೋ ಅಪೀಚೆ ವೇದಾಂತೆ ಸಾಧುತ್ವಂ ನೈತಿ ದುರ್ಜನಃ ಅಂತ. ದುಷ್ಟ ಸ್ವಭಾವವುಳ್ಳವ ಆ ಸ್ಥಿತಿಯನ್ನು ಹೊಂದಾಕಬಹುದು. ನಾವು ಬೇಕಾದ ಅಲ್ಲೇ ಅದನ್ಪ ದಿನ ಕೇಳ್ತಾನ ಅಂದ್ರು ನಾವು ಬಂದಾಕಬಹುದು. ಯಾಕೆ ಪ್ರವೃತ್ತಿ ಹಂಗಿರ್ತೈತೆ. ಅದು ಹುಟ್ಟುಗುಣ ಅಂತಾರಲ್ಲ. ಮತ್ತು ಅಲ್ಲಿಗೆ ಇಳಿಸೋದದು. ಅದು ಮೊದಲಿನ ಚಾಳೆ ಹೋಗುದಿಲ್ಲ. ಅವು ಭಾಳ ಕಠಿಣ ಐತಿ. ಏನು ಎಲ್ಲ ಹೇಳ್ತಾನೆ ಕೇಳ್ತಾನೆ. ಚಾಳೆ ಅದ ಸುಮಾರು ಐತೆ ಅವನು. ಹೌದಿಲ್ಲ, ಸುಳಿ ಸುಮಾರು ಐತೆ ಅಂತಾರಲ್ಲ. ಎಲ್ಲ ಭಾಳ ಶಾಣೆ ಅದಾನ್ರಿ. ವ್ಯಾವಹಾರಿಕ ಜ್ಞಾನದ ಏನು ಮಾಡೋದು? ನೀನು ಶಾಣೆತನ, ಬೌದ್ಧಿಕ ಶಾಣೆತನ ಆರಾಮಿರಾಗ ಉಪಯೋಗ ಬರ್ತೈತೆ ನೋಡ್ಕೋ. ಅದು ನಿನ್ನನ್ನು ಹಾಳು ಮಾಡ್ತೈತೆ. ಅದು ನಿನ್ನ ಶಾಣೆತನ ಏನು? ಇನ್ನೊಬ್ಬರಿಗೆ ಕೆಡಕ್ ಮಾಡೋ ಶಾಣೆತನ ನಿನ್ನನ್ನು ಹಾಳು ಮಾಡ್ತೈತೆ. ಇನ್ನೊಬ್ಬರಿಗೆ ಕೆಡಕಾಗದನ್ನ ನಿನಗೂ ಹಿತ ಆಗುವಂಥದ್ದನ್ನು ಹಾದಿ ಹುಡುಕು. ಇನ್ನೊಬ್ಬರಿಗೆ ಕೆಡಕಾಗದಂತೆ ತನಗೆ ಹಿತ ಆಗುವಂಥ ಹಾದಿ ಯಾವುದೊಂದು ಇದೆ ದಾರಿ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ಈ ಅಭ್ಯಾಸದಾಗ ತೊಡಗಿದ್ರೆ ತನಗೂ ಲಾಭ, ಯಾರಿಗೂ ಕೆಡಕ್ ಮಾಡ್ಬೇಕನ್ನೋ ಪ್ರಸಂಗನ ಬರ್ತದೆ. ವಿಷಯ ಚಿಂತನೆ ಕಡೆ ಹಾದಿ ಅಂದ್ರೆ ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೆ ಪೀಡ ಕೊಡ್ತೀನಿ. ಅದಕ್ಕೆ ಅದನ್ನು ಬಿಡು. ವಿಷಯಗಳು ಬೆನ್ನು ಹತ್ತಿದ್ರೆ ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೆ ಲಾಭ ಇಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀನಿ. ಅವ್ರನ್ನ ತೊಂದರೆ ಕೊಟ್ಟು ನೀ ಗಳಿಸ್ಯಾರ ನಿನಗೇನು ಸುಖ ಕೊಡ್ತೈತೆ? ಅದು ಯಾರಿಗಾರ ಕೊಡ್ತೈತೇನ್ರಿ? ಅದು ಯಾರಿಗೂ ಕೊಡೋದಿಲ್ಲ. ತನ್ನ ಹಂತೇಲಿ ಏನೈತಿ ಅದನ್ನು ಕೊಡೋದು. ನಾವು ತಿಳ್ಕೊಂಡೇವಿ ಅವನು ದಣ್ಣ ಆದಪ್ಪ ಅವ ಅಂತ. ಏನಕ್ಕನು ಮರೆ ಸುಖ ಹೊಂತಾನ ನಾವು. ಅದನ್ನು ಭಾಳಷ್ಟು ಕೂಡ್ತಿ ಅಂದ್ರೆ ಅದು ಕಾಡಾಟ ಐತಿ ಅನ್ನೋದು. ಅದಕ್ಕೆ ಭಾಳ ಸಂಗ್ರಹ ಆಯ್ತು ಅಂದ್ರೆ ದುಃಖದ ಬೀಜ ಬಿತ್ತಿದಂಗೆ ಆತ ಅದಕ್ಕೆ. ಹೌದಿಲ್ಲ? ಚಾಲು ಆಯ್ತು ಸಣ್ಣಗೆ. ಅದಕ್ಕೆ ಸಮಾಧಿ ಹೊಂದಿದಾಗ ಇದು ನಮಗೆ ಪೂರ್ಣ ಜ್ಞಾನ ಆದಂಗೆ ನೋಡ್ರಿ. ಇಹಲೋಕ ಪರಲೋಕದ ಚಿಂತೆ ಕಡಿಬೇಕು, ವೈರಾಗ್ಯ ಬರ್ಬೇಕು ನಮಗೆ. ಅಂದ್ರೆ ಶಾಸ್ತ್ರ ಫಲಿಸಿದಂಗೆ ನಮ್ಗೆ. ಮತ್ತು ಎಂದಿನಂತೆ ಹಂಗಾಯ್ತು ಏನು ಒಂದಿಟ್ಟಾರ ಬದಲಾವಣೆ ಆಗೈತೆ ನೋಡ್ಕೋರಿ. ಇಷ್ಟು ವರ್ಷ ಆಯ್ತು ಕೇಳಾಕೈತಿ. ಎದಕ್ಕೆ ಹೋಕ್ಯವಪ್ಪ ಅಲ್ಲಿ ಅಂತಾರೆ. ಹೌದಿಲ್ಲ? ವ್ಯವಹಾರದಾಗ ನಿನಗೆ ಬುದ್ಧಿ ಐತಿನ ಇಲ್ಲ? ಎದಕ್ಕೆ ಹೋಕ್ಕಿ ಅಲ್ಲಿ ಕೆಲ್ಸದ?
ಮುದುಕಾದ್ರೂ ಇನ್ನೂ ಬುದ್ಧಿ ಬರೋಲ್ಲ, ಸುಳ್ಳ ಹೋಗೈತಿ ಅಲ್ಲಿ. ಹಾಂ, ಹೌದಿಲ್ಲ? ನೀಟು ಬುದ್ಧಿ ಬರಲಿಲ್ಲ ಅಲ್ಲಿ ನಿನಗೆ, ಮುದುಕಾದ್ರೂ ಇನ್ನು ಎದಕ್ಕೆ ಹೋಗಿ ಕೆಲಸ ಇಲ್ಲದೆ ಅಲ್ಲಿ. ಬರೀ ಮಂದಿ ಸುದ್ದಿನೂ ಮಾತಾಡ್ತೈತಪ್ಪ, ಇಲ್ಲಿ ಬಂದು ಕುಂತಿದ್ದಂತ ಅಂತಾರೆ, ಹೌದಿಲ್ಲ? ತಮ್ಮದೇನು ಬಿಟ್ಟು ಬಿಡ್ತಾನ ಅವನು, ಇನ್ನೊಬ್ರು ಅವ್ರು ಹಂಗಾದ್ರು ಇಲ್ಲಿ ಬಂದಿಂದ ಅದನ್ನ ಮಾತಾಡ್ತೈತಿ, ಹೌದಿಲ್ಲ? ಎದಕ್ಕೆ ಬಂತದ್ದು? ಮತ್ತೆ ಅವ್ರಿಗೆ ಕನ್ನಡ ಎದ್ದು ಕಾಣ್ತೈತಿ ಏನು? ಅದಕ್ಕೆ ಹೆದರಿ ಬಿಡ್ತಾವೆ ಕೆಲವು. ಹೆದರಬಾರ್ದು, ಹೋಗೋ ಅನ್ಬೇಕು. ನಾವು ಬರೋಬ್ಬರಿ ಇರಕ್ಕೆ ಕಲಿಬೇಕು. ಏನು ಕಾಯ್ಕ ಹಾಂ ಉಳಿಬೇಕವ ಅಂಥದಕ್ಕೆಲ್ಲ ಹೆದರಬಾರ್ದು ಅಂತೀವಿ. ನಿರಂಜನ ಕಾಗಿ ಕಾ ಅಂತೆ ಗುಬ್ಬಿಚ್ಚು ಅಂತೆ ಅದಂತ ತಗೊಂಡು ಏನು ಮಾಡೋ ಹಂಗೆ ಹೋದ್ರು ನಾವು. ಯಾಕ್ರಿ ಈ ಲಾಭ ಕಳ್ಕೊಬೇಡ ಅಂತ. ಏನು ಆದ್ರೆ ಅಂಥದನ್ನ ಮಾಡಕ್ಕೆ ಹೋಗ್ಬೇಡ ನೀವು. ಏನು ಶುಕ್ರವಾರಕ್ಕೊಮ್ಮೆ ಕ್ರಿಶ್ಚಿಯನ್ರು ಬಂದ ಇನ್ನು ಮಾಡಿದ ತಪ್ಪೆಲ್ಲ ಕ್ಷಮಾ ಮಾಡಿ ಇನ್ನು ಮಾಡೋದಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಪ್ರೇಯರ್ಗೆ ಹೋಗೋದು ಅದಕ್ಕೆ, ಇನ್ನು ಮಾಡಿದ್ದೆಲ್ಲ ಮಾಪ ಇನ್ನು ಮಾಡೋದಿಲ್ಲ ಇನ್ನು ಎಂದೆಂದು ಅಂತೇಳಿ ಅಲ್ಲಿ ಬೇಡ್ಕೋತಾರೆ ಅವರು. ಮತ್ತೆ ಅಂತ ಕಂತ್ರಾಟ ಮಾಡ್ತಾರೆ ಶುಕ್ರವಾರಕ್ಕೊಮ್ಮೆ, ಹೌದಿಲ್ಲ? ಚರ್ಚ್ಗೆ ಹೋಗ್ತಾರಿಲ್ಲ, ಚರ್ಚ್ಗೆ ಹೋಗಿ ಅದನ್ನೆಲ್ಲ ಇನ್ನು ಮಾಪ್ ಮಾಡೋ. ನಾವು ಮಾಡಿದ್ದೆಲ್ಲ ಹಿಂಗೆ ಮಾಡಿ ನಾನು ಹಾಂ ತೋಡ್ಕೋತಾನ, ನಾ ಇಂಥದ್ದು ಮಾಡೇನಿಪ್ಪ, ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡೇನಿ, ಕ್ಷಮ ಮಾಡುವಂತ. ಅವ ಕ್ರೈಸ್ತ ಕ್ಷಮ ಮಾಡ್ತಾನಂತ ಹೋಗ್ತಾರ ಅವ್ರು. ಯಾಕ್ರಿ ಅವು ತಿಳಿಯಲಿ ಮಾಡಿದ್ದು ಕ್ಷಮ, ಮತ್ತು ಈ ಕೇಳಿ ಮತ್ತು ಮಾಡಾಕತ್ತೆ ಅಂದ್ರೆ ಇದನ್ನ ಹೆಂಗೆ ಕ್ಷಮಿಸ್ಬೇಕು ಹೇಳ? ಆಯ್ತಪ್ಪ ಇನ್ನು ಮಾಡೋದಿಲ್ಲ ಅಂದ್ರೆ ಮುಗಿತೀನಿ, ಮಾಡಬೇಡ ಇನ್ನು. ಮತ್ತು ಹೇಳ ಮತ್ತು ಮಾಡಾಕತ್ರ ಅದನ್ನ ಹೆಂಗೆ ಅಕ್ಷಮ್ಯ ಅಪರಾಧ. ಅರಿಯದೆ ಎಸಗಿದ ಪಾಪ ಅರಿತರದು ತನಗೆ ಬೆಳಿತು. ಅರಿತರಿತು ಮಾಡಿದ್ರು ಹೇಳ ಮತ್ತ ಮಗ ಓನಾರಂತ. ಇಷ್ಟೆಲ್ಲ ಕೇಳಿ ಹೇಳಿ ಎಚ್ಚರಗೊಳಿಸುತ್ತಿಲ್ಲೋ ನಿನಗೆ? ಎಷ್ಟು ವರ್ಷ ಆಯ್ತಲ್ಲ, ನೆನಪಿ ತಂದು ಕೊಟ್ಟಿತ್ತಲ್ಲೋ, ಇದನ್ನು ಮಾಡ್ಬೇಕು, ಅದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು ಅಂತ. ಮತ್ತೆ ಯಾಕೆ ಮಾಡಿದ್ದೀವಿ? ಎಷ್ಟು ಸಲ ಹೇಳೋದಪ್ಪ ನಿನಗೆ ಹಂಗೆ? ಅವಕಾಶ ಕೊಟ್ಟಿತ್ತಿಲ್ಲೋ ಇನ್ನು ಸುಧಾರಿಸ್ಕೋ ಅಂತೇಳಿ? ಐತಿ ಅವಕಾಶ, ಸುಧಾರಿಸ್ಕೋ. ಈಗ ಇನ್ನೂ ಟೈಮ್ ಐತಿ, ಸುಧಾರಿಸ್ಕೋ, ಅವಕಾಶ ಐತಿ, ತಿದ್ದುಕೋ ಅದನ್ನು. ನೀವು ಮಾಡಿದ ತಪ್ಪುಗಳನ್ನೆಲ್ಲ ಇನ್ನು ಎಂದೆಂದು ಮಾಡೋದಿಲ್ಲ ಅಂತ ತಿದ್ದುಕೋ, ಸರಿಯಾದ ಕ್ರಮ ದಾರಿ ಹಿಡಿ ಇನ್ನಂತ. ಅವಕಾಶ ಐತಿ. ಇಷ್ಟೆಲ್ಲ ಅವಕಾಶ ಕೊಟ್ಟರು ಮತ್ತು ಮಾಡ್ತೇನೆ ಅಂದರೆ ಯಾರು ಅದಕ್ಕೆ ಏನು ಮಾಡೋಕ್ಕಾಗೋದು? ಅನುಭವಿಸೋದು, ಅದಕ್ಕೆ ಬೇರೆ ಪರಿಹಾರ ಅದಕ್ಕಿಲ್ಲ. ಕರ್ಮದ ಇದು ಭಾಳ ಗಹನವಾದದ್ದು. ತಿಳಿದದನ್ನು ನೀನು ಸುಧಾರಿಸ್ಕೊಂಡು ನಿನಗೆ ಲಾಭ ಅದ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಅದ. ಮತ್ತು ಎಂದಿನಂತೆ ಅದ ಚಾಡಿನ ಐತೆ ಅಂದ್ರೆ ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ. ಇನ್ನೊಬ್ಬರು ವಸ್ತು ನಾವು ಹಿಡಿಬಾರ್ದಪ್ಪ, ಇನ್ನೊಬ್ರು ನಮ್ದು ಅಲ್ಲದು. ಇನ್ನೊಬ್ಬರು ದುಡ್ಡು ಅಂದ್ರೆ ಮಣ್ಣು ಹೆಂಡತಿ ಸಮಾನ, ಇನ್ನೊಬ್ಬರು ಸ್ತ್ರೀ ಅಂದರೆ ತಾಯಿ ಸಮಾನ, ಇನ್ನೊಬ್ಬರು ಪುರುಷರಂದ್ರೆ ಸಹೋದರ ಸಮಾನ, ತಂದೆ ಸಮಾನ. ಈ ವಿಚಾರ ನಮಗೆ ಬರಬೇಕಲ್ಲ. ಬಂದೈತೇನು ನಮಗೆ? ಅಪೇಕ್ಷೆ ಮಾಡ್ತೀವಿ ಅದನ್ನು. ಅನ್ಯ ವಸ್ತುಗಳ ಅಪೇಕ್ಷೆ ಮಾಡಿದರೆ ನೀನು ಅಪರಾಧಿ ಆದ ನೀನು, ಹೌದಿಲ್ಲ? ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತದ. ಮನಸ್ಸಿನ್ಯಾಗ ಬರಬಾರ್ದದ, ಮಾಡೋದು ದೂರ ಉಳಿತೆ. ಮನಸ್ಸಿನ್ಯಾಗ ಬಂದ್ರೆ ಚಾಲು ಆತು ನೋಡೋದು. ಏನು ಪರಿವಿಡಿದಿ ಪಾತಕಗಳು ಪಶು ಪಕ್ಷಿಗಳ ಜನ್ಮದೋಳು ಎಳ್ಕೊಂಡು ಹೋಗಿ ಹುಟ್ಟಿಸ್ತಾವ ನಿನ್ನಲ್ಲಿ. ಹುಟ್ಟಿಸುವ ವಚನದೋಳು ಎಡವಿಡದಿರಿ ಎಂತೊಲಿವನು ತನಗಿನ್ನೆಂತೊಲಿವನು. ಅದು ಭಾಳ ಚಲೋ ಐತಪ್ಪ, ಅದನ್ನ ನಮಗೆ ಬೇಕಾಗೈತೆ ಅದನ್ನು ತಗೊಂಡು ಹೋಗುವಂತಡಿ, ಹೌದಿಲ್ಲ? ನಮ್ಮದಲ್ಲದ ವಸ್ತುವನ್ನು ನಾವು ಹಳ್ಳಿ ನೋಡೋದು ಏನು ಭಾಳ ಕಠಿಣ ಐತಿ. ಏನು ಅಂಥದ್ದು ನಿನಗೆ ಅದು ನಿನ್ನ ರಕ್ಷಣೆ ಮಾಡ್ತೈತಿ. ಅದ ನಿಯಮಗಳನ್ನು ಪಾಲನೆ ಮಾಡು. ಮುಟ್ಟಬಾರ್ದು ನಮ್ದು ಅನ್ನೋದು.
ಏನು ಅದನ್ನು ನಾವು ಪಾಲನೆ ಮಾಡಬೇಕಾಗೈತಿ ಆ ನಿಯಮಗಳನ್ನು. ನನ್ನದಲ್ಲದನ್ನು ಇನ್ನೊಬ್ಬರದನ್ನು ತೊಗೊಂಡ್ರೆ ಹುಲಸು ಹೋಗ್ತಿದ್ದಿದ್ದು. ಶಿವಾನಂದ ಅಜ್ಜ ಅವ್ರ ತಂದೆಯವರು ಬಸನಗೌಡ್ರು ಅಂತ ಒಂದು ನೀತಿ ನಿಷ್ಠ ಇದ್ದವರು. ಏನು ನಿಯಮಗಳನ್ನು ಮುರಿದ್ರೆ ಏನಾಕೈತಿ ನೋಡ್ಕೋರಿ, ಹಣೆ ಬರ ಮುರಿದು ಜನರಿಗೆ ಪೀಡಾ ಕೊಟ್ಕೊಂತ ಹೋದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತಿ ಅನ್ನೋದು ನಮಗೆ ಹೊಳಿಬೇಕಲ್ಲ. ಏನು ಇದನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಕೈತಿ. ಇನ್ನೊಬ್ಬರಿಗೆ ಎಷ್ಟು ನೀ ಹಿತ ಮಾಡ್ತೀವಿ ಅಷ್ಟು ನಿನಗೆ ಹಿತ ಅದ. ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಕೊಡ್ತೀವಿ ಅಷ್ಟು ನಿನಗೆ ತೊಂದರೆ ಅದ. ಇದು ಒಂದು ರಥ ಹಿಡಿದ್ರೆ ಪಾಲನೆ ಮಾಡಿದ್ವಿ, ಈ ನಿಯಮ ಪಾಲನೆ ಮಾಡಿ. ಇನ್ನೊಬ್ಬರಿಗೆ ನಾವು ನಮಗೆ ಅವ್ರು ಕೊಟ್ಟರು ನಾವು ಮಾಡಕ್ಕೆ ಹೋಗ್ಬಾರ್ದಪ್ಪ. ಇನ್ನೊಬ್ಬರಿಗೆ ತೊಂದರೆ ಇದನ್ನು ನಾವು ಈ ಪೂಜೆ ಹಿಡೀರಿ ಅಂತ ಏನೋ ಗೊತ್ತಿಲ್ಲ, ಅಜ್ಞಾನದಿಂದ ಮಾಡ್ಯಾನ. ಏನೋ ನಮ್ಮದು ದೋಷ ಇರಬೇಕು, ಅವನದೇನು ತಪ್ಪಲ್ಲ, ಅದಕ್ಕೆ ಅವನ ಕಡೆಯಿಂದ ಮಾಡಕ್ಕೆ ಹೆಚ್ಚೈತಿ, ನಾವು ಮಾಡೋದು ಬೇಡನ್ನ ಅಂತ. ಅಂಥವನ್ನೆಲ್ಲ ಪಾಲನೆ ನಿಯಮಗಳ ಪಾಲನೆ ಉಲ್ಲಂಘನೆ ಮಾಡಿದೆ ಅಂದ್ರೆ ನಮಗೇನು ಕಡಿಮೆ ಆಗೈತೆ. ನಮ್ಮ ಜನ ಎಷ್ಟು ಬಲ ಐತಿ, ಬರಲಿ ಅಣ್ಣತಮ್ಮರು ಹೆಂಗದೇವು ನಾವು, ಯಾಕ್ರಿ ಹುಲಿ ಹೆಂಗದೇವು, ಇಂಥವಕ್ಕೆಲ್ಲ ಹೆದರಿ ಕುಂತ್ರೆ ಹೆಂಗಿದೆ ಅಂತೇಳಿ. ಗುಬ್ಬಿ ಮ್ಯಾಗ ಬ್ರಹ್ಮಾಸ್ತ್ರ ಬಿಟ್ರೆ ನಡಿತೈತಿ ಅಂತ ಮಂಗಿನಂಗೆ ಮಾಡ ಸಣ್ಣ ಪ್ರಾಣಿ ಐತಿ ಅಂದ್ರು ಅದಕ್ಕೆ ಸಣ್ಣಾಗಿ ನಡ್ಕೋ. ನೀನು ಸೌಕರ್ಯ ಐತಿ, ಜನಬಲ ಐತಿ ಅಂತ, ಅಧಿಕಾರ ಬಲ ಐತಿ ಅಂತ ಮಂಗಿನಂಗೆ ಮಾಡ್ಬಾರ್ದು. ಏನು ಅಂಥ ಅರ್ಹತೆ ಅವನಲ್ಲಿದ್ದರೆ ಅವನ ರಾಜನ ಮಾಡ್ತಿದ್ರು. ಮೊದಲು ರಾಜನಲ್ಲಿ ತನ್ನವ್ರು ಬೇಕಾದವ್ರಾದ್ರೆ ಅಂದ್ರೆ ಮಗ ಅಂದ್ರೆ ತಪ್ಪು ಮಾಡಿ ನಾವು ಶಿಕ್ಷೆ ಕೊಡ್ಬೇಕು. ಅವ ಏನು ರಾಜನಲ್ಲಿ ಇರ್ತಕ್ಕಂಥ ನಿಯಮಗಳು ಅವನ ಉಲ್ಲಂಘನೆ ನೀತಿ, ರಾಜನೀತಿ ಅಂತಾರೆ ಅದಕ್ಕೆ. ಏನು ಅಂದಾಗ ಅವ ಅದನ್ನು ಇದನ್ನು ಮಾಡಕ್ಕೆ ಅವ ಅರ್ಹತೆ ಉಳ್ಳವ. ಏನು ರಾಜ ಆಗಾಕ ಅಂಥವಾಗ ಪಟ್ಟ ಕಟ್ತಿದ್ರು ಅವರು. ಏನು ಸತ್ಯ ಹಿಂಸಾ ಪಾಲನೆ ಮಾಡಿದಾಗ ವಿವೇಕ ಉದಯ ಆಕೈತಿ. ಯಮನಿಯಮಗಳ ಪಾಲನೆ ಬೇಕು. ಸತ್ಯ ಹಿಂಸೆ ಬ್ರಹ್ಮಚರ್ಯ ಅಸ್ಥೆ ಅಪರಿಗ್ರಹ ವೃತ್ತಿ ಎದಕ್ಕೆ ಮಾಡ್ಯಾರ ಅವನು? ಯಮದಶ ಗುಣ ಇಲ್ಲದವನಿಗೆ ಸಮನಿಸೋದು ನಿಜ ಮುಕುತಿ ಅಂತ. ಯಮನಿಯಮಾದಿಗಳು ಪಾಲನೆ ಮಾಡಲಿಲ್ಲ ಅಂದ್ರೆ ನಿನ್ನ ಅಂತಃಕರಣನೂ ಸ್ವಚ್ಛ ಆಗೋದಿಲ್ಲ, ನಿನಗಿದ ಜ್ಞಾನನೂ ಆಗೋದಿಲ್ಲ. ಎಷ್ಟು ದಿನ ಕೇಳಿರ ಏನಾಗಬೇಕಾಗೈತಿ? ಇವನು ಪಾಲನೆ ಮಾಡಿ ಕರೆ ತಂದೆಯಿಂದ ನಡ್ಕೊಳಕ್ಕಾಗಲಿಲ್ಲ, ಇನ್ನೊಬ್ಬರಿಗೆ ಹಿಂಸಾ ಕೊಡೋದು ಬಿಡಲಿಲ್ಲ, ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ, ಅಪರಿಗ್ರಹ ವೃತ್ತಿ ಸಂಗ್ರಹ ಮಾಡ್ಕೊತ ಕುಂದ್ರದ ಏನು ಬೇಕಾದನ್ನೆಲ್ಲ ಕೂಡಿಸಿಟ್ಕೊಂತೈತಿ. ಅದು ಇರಲೇ ಇದು ಇರಲೇ ಮಾಡ, ನಿನಗೆ ಎಷ್ಟು ಬೇಕು ನಿನ್ನದು ಅನ್ನೋದು ಅಷ್ಟೇ ಸಂಗ್ರಹ ಮಾಡ. ಅನ್ಯದ್ರಾಗ ತೊಗೊಂಡು ಇನ್ನೊಬ್ಬರದ್ದು ತೊಗೊಂಡು ನೀ ಸಂಗ್ರಹ ಮಾಡ್ಬೇಕು ಬ್ಯಾಡ. ನಮ್ಗೆ ದಿನ ಹೋಗುವಾಗ ಒಂದೊಂದು ತೊಗೊಂಡು ಬಂದ್ಬಿಡೋದಪ್ಪ ಅವನು ಇನ್ನೊಬ್ಬರು ಇದ್ರ ಹೌದಿಲ್ಲ, ನೆಗಕೊಂಬಂದ್ಬಿಡೋದೆಲ್ಲ ಮನೆಯಾಗ ಮಾಡಿಟ್ಟು ಹೋಯ್ತು. ನೋಡಿದ್ದ ಮಂದಿ ಸಾಮಾನೆಲ್ಲ ತಂದು ಮನೆ ಮ್ಯಾಗ ಇಟ್ಕೊಂಡೈತೆ ಎಲ್ಲ ತಂದು. ಎಷ್ಟು ಬಂದಿಲ್ಲ ಅಂಥವ್ರು. ಅದ್ರ ತೊಗೊಂಡವ್ರು ಮತ್ತೊಬ್ಬರು ಕೊಡ್ತಾರ. ಇನ್ನೊಬ್ಬರು ನೀ ತುಡುಗು ಮಾಡಿದ್ರೆ ನಿನ್ನ ತುಡುಗು ಮಾಡಕ್ಕೆ ಮತ್ತೊಬ್ಬ ಕೊಡ್ತಾನೆ ನಮಗೆ. ಹೌದಿಲ್ಲ, ಯಾಕೆ ನನಗೆ ಅಯ್ಯಪ್ಪ ನಂದು ಹಿಂಗಾದ ನೀವು ಮಾಡಿ ಅದನ್ನು ಅದಕ್ಕೆ ಬಂದೈತೆ ಹಂಗೆ. ನೀ ಮಾಡಿದ್ದಾನೆ ನಿನಗೆ ಬಂದೈತೆ ಅದು. ಬಿಡುದಿಲ್ಲ ಅದ, ಬೆಂಡ್ ಹತ್ತಿ ಕಾಡ್ದೈತೆ ನಿನ್ನ ಅದು. ಇನ್ನೊಬ್ಬರನ್ನ ಮರಗಿಸಿ ಏನು ಮಾಡ್ತೇವಲ್ಲ ಮಾಡಕ್ಕೆ ಹೋಗ್ಬೇಡ. ಅದು ನಿನಗೆ ಜಯ ಆಗೋಲ್ಲ ಅಂತಾರಲ್ಲ, ಇನ್ನೊಬ್ಬರು ಮರಗಿಸಿ ತೊಗೊಂಡದ್ದಂತ ರೂಢಿ ಒಳಗೆ ಅನ್ನೋದಿಲ್ಲ. ಮರಗಬಾರ್ದ್ರಿಪ್ಪ, ನಿನ್ನ ಪ್ರೀತಿಯಿಂದ ಕೊಟ್ರಿನ್ನ ಆಗ್ರಿ ನಿನಗೂ ಅದು ಹಿತ ಕೊಡ್ತೈತಿ. ಮರಗಿಸಿ ಕಾರಣಿ ಮಾಡಿದೆ ಅಂದ್ರೆ ಪಾಪ ಅದು ನಿನ್ನ ಶಾಪ ತಟ್ತೈತಿ. ನಿನಗೆ ಮಾಡಬೇಡ ಅನ್ಯಾಯದಿಂದ.
ಇಲ್ಲಿ ತನಕ ಇನ್ನೊಬ್ಬರಿಗೆ ಪೀಡಾ ಕೊಡೋದು ಬಿಡೋದಿಲ್ಲ ನೀವು, ಅಲ್ಲಿ ತನಕ ನಿನ್ನ ಉದ್ಧಾರ ಆಗೋದಿಲ್ಲ. ಈ ಪೀಡಾ ಎದ್ರ ಸಂಬಂಧ ಕೊಡೋದು? ವಿಷಯದ ಆಶಾ ಸಂಬಂಧ. ಇದಕ್ಕೆಲ್ಲ ಕಾರಣ ಮೊದಲು ವಿಷಯದ ಆಶಾ ಕಡಿಮೆ ಆದಾಗ ಇನ್ನೊಬ್ಬರಿಗೆ ಪೀಡಾ ಕೊಡೋದು ಕಡಿಮೆ ಆಗ್ತದೆ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತಿ. ಅವರಿಗೆ ಸತ್ಪುರುಷರು ಅಂತಾರೆ. ಆಶಾ ಕಳ್ಕೊಂಡಾಗ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತಿ ನಿನಗೆ. ಆಶಾ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಕೆಳಕ್ಕೆ ಮಾಡಕ್ಕೆ ಹಚ್ಚೇ ಬಿಡ್ತೈತೆ ಅದು. ವೀದರಿಂದ ಸಿಗದಂಗೆ ಆದ ಕೂಡಲೇ ಅದಕ್ಕೇನಾಗ ತಗೋ, ಹೌದಿಲ್ಲ, ಸಟಕ್ಕಿನ ನಿಷೇಧ ವ್ಯವಹಾರ ಮಾಡ್ತಾರೆ. ಸ್ಕೂಲ್ ಕಾಲೇಜಿನೊಳಗೆ ಸುಧಾ ಎಷ್ಟು ಅನೀತಿ ವ್ಯವಹಾರ ನಡ್ತದೆ ಈಗ. ಮೊದಲೇಕ ಅಲ್ಲೇ ಇಲ್ಲ, ಮಕ್ಕಳಿಗೆ ನೀತಿ ನಿಯಮಗಳ ಪಾಲನೆ ಅದನ್ನು ಕಲಿಸ್ಬೇಕಿಲ್ಲ. ಆ ಪಿರಿಯಡ ಹೋಗ್ಬಿಟ್ಟೈತಿ ಈಗ ಹೈಸ್ಕೂಲ್ನಾಗ. ಮಾರಲ್ ಅಂತ ಪಿರಿಯಡ್ ಇರ್ತಿತ್ತು ನಮ್ಗೆ. ಮಾರಲ್ ಪಿರಿಯಡ್ ಅಂತ ಇರ್ತಿತ್ತು, ಅದು ಒಮ್ಮೆ ವಾರಕ್ಕೊಂದು ಮಾರಲ್ ಪಿರಿಯಡ್ ಇರ್ತಿತ್ತು. ಆ ಪಿರಿಯಡ್ ತೆಗೆದುಬಿಟ್ಟಾರ ಈಗ. ಇಲ್ಲ ಹೈಸ್ಕೂಲ್ನಾಗೂ ಇಲ್ಲ, ಇಲ್ಲ. ಅದ್ರ ಬಗ್ಗೆ ನೀತಿ ನಿಯಮಗಳ ಮಾಡ್ಬೇಕಿತ್ತು, ತೆಗೆದುಬಿಟ್ಟಾರ ನೋಡ್ರಿ ಅದನ್ನು. ಯಾಕೆ ಅವಶ್ಯಕತೆ ಇಲ್ಲ ನೋಡಿದ ಅಂತ ಅಂದ್ರೆ ಯಾರು ಪಾಲನ ಮಾಡಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಿನಗೆ ಹಿಂಗಾಗಿತ್ತು ಪರಿಸ್ಥಿತಿ. ಕಾಯಂ ಮಾರಲ್ಲ ನೀತಿಯ ಬೋಧೆ ಮಾಡವ, ಅದ್ರ ಉದಾಹರಣೆ ಕೊಟ್ಟು ಕತಿ ಹೇಳ್ಬಿಡವ. ಹಿಂಗಾಗಿತ್ತು ನೋಡಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತಿ. ಅದು ದರ್ವಂದು ಅದನ್ನು ಹೇಳ್ತಿದ್ರು ಅವ್ರು, ಅನುಭವಿಸ್ತಿದ್ರು. ಅದಕ್ಕೆ ಅವ್ರಿಗೆ ಕೊಡ್ತಿದ್ರು. ಅವರು ಎಲ್ಲ ಕ್ಲಾಸಿಗೂ ಅವರ ಮಾರಲ್ ಪೀರಿಯಡ್ಗೆ ಹಾಜರಾಗವರು. ಹಿಂದಿ ಮಾರಲ್ 2 ತಗೋತಿದ್ರು ಅವರು. ಯಾರು ಬಾಯ ಮಾಡಾಕತ್ರ ಬಾಗಲ್ ತೆಗ್ದೈತಿ ನೋಡಪ್ಪ ಅನ್ನೋರು ಅವರು. ಅವ್ರಿಗೆ ಹೆಚ್ಚಿಗೆ ಏನು ಹೇಳೋಂಗಿಲ್ಲ. ನೀವು ಬಾಯ ಗದ್ದಲ ಮಾಡೋರಿಗೆ ಬಾಗಲ್ ತೆಗ್ದೈತಿ ನೋಡಪ್ಪ ಅನ್ನೋ. ಹೋಗಾಕುಲ್ಲ ನಿಮಗೆ ಅನ್ನ, ಹೌದಿಲ್ಲ. ಡಿಸಿಪ್ಲಿನ್ ಅಂದ್ರೆ ಎದಕ್ಕಂತಾರೆ? ಡಿಸಿಪ್ಲಿನ್ ಅಂತ ಎದಕ್ಕಂತಾರೆ? ಚಂದಾಚಾಯ ಮಾಡೋದು ಡಿಸಿಪ್ಲಿನ್. ಅರಿಬಿ ಅಂಚಡಿ ನಮೂನಿ ಮಾಡ್ಕೋದು ಡಿಸಿಪ್ಲಿನ್. ಕೂದಲ ಹೆಂಗೆ ಬೇಕಂಗೆ ಕತ್ತರಿಸ್ಕೋದು ಡಿಸಿಪ್ಲಿನ್. ನಯನೀತಿಯಿಂದ ನಡ್ಕೊಳ್ಳೋದಕ್ಕಂತಾರೆ. ಒಬ್ರಿಗೊಬ್ರು ಪ್ರೀತಿಯಿಂದ ನಡ್ಕೊಳಕ, ಅದಕ್ಕೆ ಡಿಸಿಪ್ಲಿನ್ ಅಂತಾರೆ. ಐತೆನಾ? ಡಿಸಿಪ್ಲಿನ್ ಅಂತಂದ್ರೆ ಏನಂತ ತಿಳ್ಕೊಂಡು ಯೂನಿಫಾರ್ಮ್ ಹಾಕೊಂಬ ಇದೊಂದು ಡಿಸಿಪ್ಲಿನ್ ಅಂತ ತಿಳ್ಕೊಂಡು. ಯಾಕ್ರಿ ಒಂದೇ ಯೂನಿಫಾರ್ಮ್ ಅದನ್ನು ಮಾಡಿ, ಆದರೆ ಮನಸ್ಸಿನಾಗಿಂತ ಒಳ್ಳೆಯ ಭಾವನೆ ಬರಲಿ. ನೈನೀತಿಯಿಂದ ನಡ್ಕೊಳ್ಳೋದು ಐತೆನ ಅಲ್ಲಿ? ಮಕ್ಕಳಿಗೆ ಅದನ್ನು ಕಲಿಸ್ತೀರಿ? ನಿಸರ್ಗ ನಿಯಮಗಳನ್ನು ಮುರಿದ್ರೆ ರೋಗಾದಿಗಳಿಗೆ ತುತ್ತಾಕಿರಿ ನೋಡಿ. ಮಂಗಿನ ಗಂಡು ಹೆಣ್ಣು ಕುಸ್ತಿ ಹಿಡಿದು ಶರೀರ ಕೆಡಿಸ್ಕೊಂಡ್ರಿ. ಗಂಡ ಹೆಂಡತಿ ಬಾಳೆ ಮಾಡ್ಬೇಕಾದ್ರೆ ಅದು ನಿಯಮಗಳದಾವು. ಆ ನಿಯಮಗಳು ಉಲ್ಲಂಘನೆ ಮಾಡಿದ್ರೆ ಅಂದರೆ ಶರೀರ ರೋಗಗ್ರಸ್ತ ಆಗ್ಬೇಕವು. ಆ ನಿಯಮಕ್ಕನುಸಾರವಾಗಿ ಪಾಲನೆ ಮಾಡಿದರೆ ಶರೀರ ಆರೋಗ್ಯ ಇರ್ತೈತಿ, ಹೌದಿಲ್ಲ. ಅದಕ್ಕೂ ನಿಯಮ ಅದಾವ. ಆ ನಿಯಮ ಬಿಟ್ಟು ಮಾಡಿದೆ ಅಂದ್ರೆ ಮಂಗಿನಂಗೆ ಮಾಡಿದ್ರೆ, ಪಶು ಪಕ್ಷಿಗಳು ನಿಯಮ ಉಲ್ಲಂಘನೆ ಮಾಡೋದಿಲ್ಲ, ಅದಕ್ಕೆ ಅವಕ್ಕೆ ರೋಗಾದಿಗಳಿಲ್ಲ. ಇವು ನಿಯಮ ಉಲ್ಲಂಘನೆ ಮಾಡ್ತಾನೆ ಯಾವಾಗ ಬೇಕು ಅವಾಗ. ಅದಕ್ಕೆ ಶರೀರ ಎಲ್ಲ ಕೆಟ್ಟು ಹೋಗ್ತೈತಿ. ಎಲ್ಲಿ ತಡಿಬೇಕಾದ ಶರೀರ? ಭೋಗೇ ರೋಗ ಅಂತ ರೋಗಕ್ಕೆ ತುತ್ತಾಗಿ ಹೋಗ್ತೈತಿ. ಗಂಡ ಹೆಂಡತಿ ಬಾಳೆ ಮಾಡ್ಬೇಕಾದ್ರು ನಿಸರ್ಗ ನಿಯಮ ಅದ. ಉಂಡು ಕೂಡಲೇ ಕುಸ್ತಿ ಹಿಡಿತೇವ್ರಲ್ಲ, ಇದು ನಿಯಮದ. ಇದು ನಿಯಮ ಉಲ್ಲಂಘನೆ ಮಾಡಿದಂಗೆ. ಪಶು ಪಕ್ಷಿಗಳು ಹಿಂಗೆ ಮಾಡ್ತಾವ ನಾವು? ಅವಕ್ಕೂ ದವಾಖಾನೆ ಅದಾವನ? ಅವ್ರ ಜೀವನ ಹೆಂಗೈತೆ ನೋಡು. ಅವು ಗೊತ್ತಿರ್ಲಿಕ್ಕೂ ಸರಳ ರೀತಿಯಿಂದ ಪಾಲನೆ ಮಾಡಿ ಆರೋಗ್ಯದಿಂದ ಅದಾವು. ನಿಮ್ಮ ಮನುಷ್ಯರಿಗೆ ದವಾಖಾನೆ ಯಾಕೆ ಹೆಚ್ಚ? ನಿಯಮಗಳ ಪಾಲನೆ ಮಾಡೋದಿಲ್ಲ ನೀವು.
ಕಾಯ್ದೆ ಭಂಗ ಚಳವಳಿ ಅಂತ ಮಾಡಿದ್ರಲ್ಲ, ನಿಮ್ಮ ಕಾಲ ಮ್ಯಾಗ ನೀವು ಕಲ್ತಿರ್ಕೊಂಡು ಮಹಾತ್ಮರಾದವ್ರ ನಿಯಮಗಳು ಹೆಂಗೆ ಪಾಲನೆ ಮಾಡಿದ್ರೆ ಅದ್ರ ಕಡೆ ಲಕ್ ಕೊಡ್ಬೇಕಿಲ್ಲ. ಹಾಂ, ನಿಯಮಗಳು ಪಾಲನಾ ಮಾಡಿ ಸಮಾಧಿ ಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಅಂಥವ್ರ ದರ್ಶನದಿಂದ ಮಾತ್ರ ಕಲ್ಯಾಣ ಆಕೈತಿ. ಅದನ್ನು ಮಾಡಕ್ಕೆ ಒಲಿವು ನಾವು, ಹೌದಿಲ್ಲ? ಅವ್ರು ಹೆಂಗೆ ಅವ್ರ ಜೀವನ ಸಾಗಿಸಿದ್ರು, ಅವ್ರ ನಿಯಮಗಳು ಹೆಂಗೆ ಪಾಲನಾ ಮಾಡಿದರು, ಅವ್ರ ಆಚರಣೆ ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಅಂದರಂತೆ ನಾವು ಪಾಲನೆ ಮಾಡಬೇಕು. ನಿಯಮಗಳ ಪಾಲನೆ ಮಾಡಲಿಲ್ಲ ಅಂದ್ರೆ ಏನು ಮಾಡಿದಂಗೆ? ಮನುಷ್ಯನ ಹೊಲಸು ದೂರ ಮಾಡ್ಕೋಬೇಕಾದ್ರೆ ನಿಯಮಗಳು ಪಾಲನೆ ಮಾಡಬೇಕಾಗತ್ತೆ. ಏನು ಶರೀರ ಆರೋಗ್ಯ ಇಡಬೇಕಾದ್ರೆ ಶಾರೀರಿಕ ನಿಯಮಗಳನ್ನು ಪಾಲನೆ ಮಾಡಬೇಕು, ಮಾನಸಿಕ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮನಸ್ಸು ಸ್ವಸ್ಥ ಇರ್ತೈತಿ. ಏನು ನಿರಂತರ ಸತ್ಸಂಗದೊಳಗೆ ತೊಡಗಿದೆ ಅಂದ್ರೆ ಅದ್ರದ್ದೆಲ್ಲ ನಿಮಗೆ ಮಾಹಿತಿ ಸಿಗ್ತೈತಿ, ಹೌದಿಲ್ಲ? ಹೆಂಗೆ ನಾವು ಜೀವಿಸ್ಬೇಕು ಅನ್ನೋದನ್ನು. ಅದನ್ನು ಬಿಟ್ಟು ಅಂದರೆ ಯಾರು ಹೇಳ್ತಾರೆ ನಿನಗೆ? ಏನು ಹೆಂಗೆ ಬದುಕಬೇಕಪ್ಪ, ನಾವು ನೆಮ್ಮದಿಯಿಂದ ಬದುಕಬೇಕಾದ ಅಂಥ ಒಂದು ಜೀವನ ಕ್ರಮ ಮಹಾತ್ಮರು ನೋಡಿ ನಾವು ಕಲ್ಕೋಬೇಕು. ಏನು ಅವ್ರು ಆಡಂಬರ ಮಾಡ್ಕೊತ ಕೂತಾರೆ, ನಾವು ಹೆಚ್ಚಿನ ಸಂಗ್ರಹ ಇಲ್ಲ. ಏನು ಅದನ್ನು ಮಾಡ್ಕೊತ ಕೂತಂದ್ರೆ ನಿನ್ನ ಜೀವನ ಎಲ್ಲ ಸಮಸ್ಯೆ ಮಾಡ್ಕೊಂಡು ಕುಂದಿರ್ತಿ. ನಾಳೆ ಅಂತ ಬಿಡುತ್ತಾ ಇದ್ದಿಲ್ಲ, ಸಂಗ್ರಹ ಮಾಡೋಂಗಿಲ್ಲ ಯಾವನು. ಏನು ಸಾದಾ ಜೀವನ, ಮಹಾತ್ಮರ ಜೀವನ ಕ್ರಮ ನೋಡಿ ನೀವು. ಉದಾತ್ತ ಚಿಂತನ ಅವನು ಮಾಡಿದ ನಿನಗೆ ವೇಳೆ ಸಿಗ್ತೈತಿ ಇದನ್ನು ವಿಚಾರ ಮಾಡಕ್ಕೆ. ಅದನ್ನ ಆಡಂಬರ ಜೀವನ ಮಾಡ್ಕೊಂಡು ಕುಂತ ನಿನಗೆ ಇದ್ರ ಕಡೆ ಲಕ್ ಕೊಡಕ್ಕೆ ಬರೋದಿಲ್ಲ, ಇಲ್ಲಿ ಬರಕ್ಕೆ ಹಚ್ಚೋದಾಗಿ ನಿನ್ನದು ಸೌಕಾರಿಕೆ ಮದ ಬಂತಂದ್ರೆ ಅಲ್ಲಿ ಬರೋಣಾಗೋದಿಲ್ಲಪ್ಪ, ಇಲ್ಲೇ ಕರ್ಸೊಂದು ತಗೋ ಅವ್ರು ನಾವು ಅಂತ. ಯಾಕ್ರಿ? ನಿನ್ನ ಸಂಕಟ ಕಳ್ಕೊಳ್ಳೋ ಸಂಬಂಧ ಅಷ್ಟೇ ಕರ್ಸವು, ಇದನ್ನು ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಅದಕ್ಕೆ ಇರ್ತೀವಿ, ಹೌದಿಲ್ಲ? ಬರೇ ಸಂಕಟ ಕಳ್ಕೊಳ್ಳೋ ಸಂಬಂಧ ಮಾಡವು. ಏನು ನಿರಂತರ ಸತ್ಸಂಗದೊಳಗೆ ತೊಡಗು ಭಾಗ್ಯನೂ ಬೇಕಲ್ಲ. ಅದು ಸತ್ಸಂಗತ್ವವೇ ನಿಸ್ಸಂಗತ್ವಂ, ನಿಸ್ಸಂಗತ್ವವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲತತ್ವಂ, ನಿಶ್ಚಲತತ್ವವೇ ಜೀವನ್ಮುಕ್ತಿ ಅಂತ. ಮನಸ್ಸು ವಿಷಯಗಳ ವ್ಯಾಮೋಹವನ್ನು ಕಳ್ಕೊಂಡ ನಿಶ್ಚಲ ಆತಂದ್ರೆ ಅವಾಗ ನಾನಾ ಮುಕ್ತದೇನೆ ಅನ್ನೋದು ಅದಕ್ಕೆ ಹೊಳಿತೈತಿ. ಮನಸ್ಸಿಗೆ ಆ ಅನುಭವ ಜ್ಞಾನೋದಯ ಆಕೈತಿ. ನಿರಂತರ ಸತ್ಸಂಗದಲ್ಲಿ ತೊಡಗಬೇಕು. ಸತ್ಸಂಗ ಅಂದ್ರೆ ಆ ಸದ್ವಸ್ತುವಿನ ಅನುಭವವನ್ನು ಪಡೆದಂಥ ಮಹಾತ್ಮರ ಸಂಘ. ಸತ್ಸಂಗ ಅಂದ್ರೆ ಪುರಾಣ ಕೀರ್ತನ ಹಾಡೋದು ಬಾರಿಸೋದು ಅಲ್ಲ. ವಿವೇಕೋದಯ ಆಗ್ಬೇಕು ನೋಡ್ರಿ, ಅಂದ್ರೆ ನಾವು ಶಾಸ್ತ್ರದಿಂದ ಲಾಭ ಆಗೈತೆ ಅಂತ ತಿಳ್ಕೊಬೇಕು. ವಿವೇಕೋದಯ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಏನು ಉಪಯೋಗ ಇಲ್ಲ ಅಂತ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯಬಹುದೇ. ಬೇಕಾದಂಥ ಅನುಭವಗಳ ಮುಖಾಂತರ ಕೇಳಿ ಒಂದು ಸುಧಾ ಎಂದಿನಂತೆ ಚಾಳಿ ಹಂಗಾಯ್ತು, ನಿಂದಿರ ಬದಲಾವಣೆ ಪರಿವರ್ತನೆ ಆಗಿತ್ತು ನೋಡ್ಕೊಡ್ರಿ. ಆದ್ರೆ ಈ ಶಾಸ್ತ್ರ ಫಲಿಸ್ದಂಗೆ ನಿನಗೆ ವಿವೇಕೋದಯ ಆದ್ರೆ ಏನು ಅವಾಗ ಇದು ದೋಷ ಕಾಣ್ತೈತೆ, ಅವಾಗ ವಿಷಯ ದೋಷ ದರ್ಶನ ಆಕೈತಿ, ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ, ವೈರಾಗ್ಯ ಬರ್ತೈತಿ. ಅದೇ ಅದ್ರ ಗುರುತು. ಶಾಸ್ತ್ರ ಫಲಿಸೈತಿ ಅಂದ್ರೆ ವೈರಾಗ್ಯ ಬರ್ಬೇಕು ನಮಗೆ. ಬೇಕಾದ ಕಂಡತೆ ಅಂದ್ರೆ ಆ ದೋಷ ದರ್ಶನ ಆಗ್ಬೇಕು ನಮ್ಗೆ. ಹಿತಾಹಿತ ವಿವೇಕವನಲ್ಲಿ ಉದಯ ಆಗ್ಬೇಕು. ಎದ್ರ ದಶೆಯಿಂದ ಸತ್ಸಂಗ ಬಾಳೆ ಬರಬ್ಬರಿ ಮಾಡ್ಕೊಳ್ಳೋ ಸಂಬಂಧ ಏನು ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ ಸತ್ಸಂಗ. ವಿವೇಕ ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಎಷ್ಟು ಮಂದಿ ತೊಡಗಿರಿ ಸತ್ಸಂಗದೊಳಗೆ. ನಿಷ್ಠೆಯಿಂದ ಇದ್ರಾಗ ತೊಡಗ್ಬೇಕಣ್ಣ. ಅವ್ರು ಎಲ್ಲಿಯೋ ಒಬ್ಬ ಇದಕ್ಕಾಗಿ ಬಂದವ್ರು ಎಷ್ಟು ಮಂದಿ ಇದ್ರಿ? ಇದಕ್ಕೆ ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ ನಾವು ಇದ್ರಾಗ ತೊಡಗಬೇಕು ಈ ಅಭ್ಯಾಸದಾಗಂತ ಈ ಉದ್ದೇಶ ಇಟ್ಕೊಂಡು ಬಂದವ್ರು ಯಾರು? ನಮಗೆಲ್ಲ ಜಡ್ಡು ಹೋಗಲಿ, ತಲೆ ಕೆಟ್ಟ ಜ್ಞಾಟಕ ಆಗಲಿ, ನಮ್ಮ ಬಡತನ ಹೋಗಲಿ, ಯಾಕ್ರಿ
ಚಲೋ ನೌಕರಿ ಸಿಗಲಿ, ಚಲೋ ಗಂಡ ಸಿಗಲಿ, ಚಲೋ ಹೆಂಡತಿ ಸಿಗಲಿ, ಹೌದಾ? ನಮ್ಗೆ ಯಾವುದು ಜಡ್ ಬರಬಾರ್ದು, ಪೀಡಾ ಹೋಗಲಿ, ಎಷ್ಟರ ಸಂಬಂಧ ಹೋದ್ರೆ ನಾವು ಬರೋದು. ಯಾರಿಗೆ ಉಳ್ದೈತಿದು? ವಿವೇಕವಂತರ ಆಗ್ಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು. ಇದರ ವಿಚಾರವನ್ನು ನಾವು ಶ್ರವಣ ಮಾಡಿದ್ದನ್ನು ಮನನ ಮಾಡಿ ಅದನ್ನು ಅನುಭವತ್ವವನ್ನು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ವಿಚಾರ ಯಾವ ಪುಣ್ಯಾತ್ಮರಿಗೆ ಉಳ್ದೈತಿದು? ವಿವಾಹಿತ ಜೀವನದವರು ನೃತ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಾಗ್ತೈತಿ. ಮಂಗೆ ಕುಸ್ತಿ ಹಿಡಿದೆ ಅಂದ್ರೆ ಸುಧಾರಿಸ್ತೈತೆ, ಶರೀರ ಎಲ್ಲ ಕೆಟ್ಟು ಹೋಗ್ತೈತಿ. ಸ್ವಲ್ಪ ವಯಸ್ಸಿನಾಗ ಶರೀರ ಯಾಕೆ ಹಾಳಾಕ್ಕವ? ಹೌದಿಲ್ಲ? ನೃತ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ. ನೃತ ಬ್ರಹ್ಮಚರ್ಯ ಅಂದ್ರೆ ಋತುಮತಿಯಾದ ಕಾಲವನ್ನು ಮೀರದೆ ನಿಜ ಸತಿಯೊಳು ರತಿ ಸುಖ ಪಡೆಯುವುದೇ ನೃತ ಬ್ರಹ್ಮಚರ್ಯವೆನಿಸುವುದು. MC ಪೀರಿಯಡ್ ಅಂತಿರಲ್ಲ, ಮಂತ್ಲಿ ಕೋರ್ಸ್, 15 ದಿನದ ಅವಧಿಯಾಗಳು, ಮೊದಲೇದ 5 ದಿನ ವರ್ಜ್ಯ ಮಾಡೋದು. ಆ ಪೀರಿಯಡ್ ಏನು ಮಾಡಿದೆ ಅಂದ್ರೆ ಶರೀರದಿಂದೆಲ್ಲ ರೋಗಗ್ರಸ್ತ. ಹುಡುಕಿದ ಏನು ವ್ಯಾಳೆ ಅದಾವಲ್ಲ ಅಂತ ಅದ್ರಾಗ ಮಹಾತ್ಮರ ಅನುಭವಗಳು ಹೇಳ್ಯಾರ. ಎಂಥ ದಿನ ಬಿಟ್ಟು ಹಿಂಗೆ ಮಾಡಿದ್ರು, ಎಂಥ ಮಕ್ಕಳು ಹುಟ್ಟತಾವು, ಎಂತೆಂಥವ್ರು ಅದೆಲ್ಲ ನಿಯಮಗಳದು. ಅವನ್ನೆಲ್ಲ ಪಾಲನೆ ಮಾಡೋರು ಯಾರದೇ ನಾವು? ಎಲ್ಲೈತಿ ಅದೆಲ್ಲ? ಅದಕ್ಕೆಲ್ಲ ನಿಯಮಗಳದಾವು. ಹಗಲಿ ರಾತ್ರಿ ಹಗಲಿ ಮಾಡ್ಯಾರ ಏನಾಕೈತಿ ಪರಿಣಾಮ, ರಾತ್ರಿ ಮಾಡ್ಯಾರ ಏನು ಪರಿಣಾಮ ಆಕೈತಿ? ಎಂಥ ಮಕ್ಕಳು ಹುಡ್ತಾವು ಹಂಗೆ ಮಾಡಿರ? ಅವೆಲ್ಲ ನಿಯಮಗಳನ್ನೆಲ್ಲ ಯಾರಿಗೆ ಗೊತ್ತೈತಿ? ದನ ಸಹಿತ ಮಾಡೋದಲ್ಪ ನಿಮ್ಮನ್ನು, ಹೌದಿಲ್ಲ? ನೈಷ್ಠಿಕ ಬ್ರಹ್ಮಚರ್ಯ ಅಂತ ಅದು ದೂರ ಉಳಿತು, ಅದು ಕಠಿಣ. ನೈಷ್ಠಿಕ ಬ್ರಹ್ಮಚರ್ಯ, ನೃತ ಬ್ರಹ್ಮಚರ್ಯ. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಹಿಂದಿನ ಜನ್ಮದಾಗ ಪೂರ್ಣ ವಾಸನ ನಾಶ ಮಾಡ್ಕೊಂಡು ನಮಗೆ ಅದು ಸಾಧ್ಯ. ಇದು ಇದು ಕಠಿಣ ಐತಿ. ನೃತ ಬ್ರಹ್ಮಚರ್ಯ ಪಾಲನೆ ಮಾಡೋದು ಕಠಿಣ ಐತಿ. ಅದು ಜಗತ್ತಿನ ಕಲ್ಯಾಣಕ್ಕಾಗಿ ಅಜ್ಜವ್ರ ಲಗ್ನ ಮಾಡ್ಕೊಂಡು ಆಗಲಿ, ನಿಮ್ಮ ಜಗತ್ತಿನ ಕಲ್ಯಾಣಕ್ಕೈತಿ ಅಂಥವ್ರು ಹುಟ್ಲಿ, ನಿಮ್ಮ ತಪೋ ಇದರಿಂದ ತಪೋ ರಕ್ತ ಆಗಿತ್ತು ಶಿವಾನಂದ ಅಜ್ಜವ್ರು. ಅದಕ್ಕೆ ನರಗುಂದ ಅಜ್ಜವರು ಇವರು ಬನಾಟಿ ರುದ್ರಸ್ವಾಮಿಗಳು ಗುಡಿ ಸಾರಸ ಒತ್ತಾಯ ಮಾಡಿ ಅವ್ರಿಗೆ ಲಗ್ನ ಮಾಡಿದ್ರು. ಒಂದು ಲಗ್ನ ಆಗಿತ್ತು ಶಿವಾನಂದ ಅಜ್ಜವ್ರಿಗೆ. ಅದು ಇನ್ನೂ ಕರ್ಕೊಂಬರೋಕ್ಕಿಂತ ಮೊದಲೇ ಅದು ಯಾಕೆ ಮಾಡ್ತೀರಿ ಬಿಡೋ ಮರೆ ದೌಡು, ಅದು ಭಾಳ ದಿನ ಇಲ್ಲ ಆವಿಷ್ಯ ಅಂತ ಹೇಳಿದ್ರಂತ. ಆದರೂ ಮಾಡಿದ್ರೆ ಅದು ಕಡೆಗೆ ಅವ್ರು ಹೇಳಿದಂಗೆ ಸತ್ತ ಹೋತಂತ. ಹಿಂದಗಡೆ ಹಿಂಗಾಕೈತಿ, ಕಲ್ಯಾಣ ಆಕೈತಿ, ಮಾಡ್ರಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ರು. ಅದನ್ನು ಮಾಡಿದಾಗ ಶಿವಾನಂದ ಆತ್ಮಾನಂದರ ಎಲ್ಲಿ ಸಿಗ್ತಿದ್ರು ನಮ್ಗೆ? ಹೌದಿಲ್ಲ? ಅವನು ಆ ಜಗತ್ತಿನ ಕಲ್ಯಾಣ ಆತಿ, ಹೌದಿಲ್ಲ? ಅನಾಸಕ್ತಿ, ವಿಷಯ ಭೋಗಗಳಲ್ಲಿ ಅನಾಸಕ್ತಿ ಯಾವಾಗ ಆಕೈತಿ ಅಂದ್ರೆ ವಿವೇಕ ಉದಯ ಆದಾಗ. ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನೋಡ್ರಿ. ಆ ವ್ಯಾಮೋಹ ಯಾವಾಗ ಕಡಿಮೆ ಆಕೈತಿ ಅಂದ್ರೆ ವಿವೇಕ ಉದಯ ಆದಾಗ ಹೋಗುದು. ಅದು ವಿವೇಕ ಉದಯ ಯಾವಾಗ ಆಕೈತಿ ಅಂದ್ರೆ ನಿರಂತರ ಸತ್ಸಂಗದೊಳಗೆ ಶ್ರದ್ಧೆಯಿಂದ ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡಿದಾಗ ಬರ್ತೈತೆ ನಮಗೆ. ಪಾಲನ ಮಾಡಬೇಕಿಲ್ಲ. ನಿಯಮಗಳನ್ನು ಮುರಿದೆ ಅಂದ್ರೆ ಹೊಡ್ತಾ ತಿಂತೀರಿ ನೋಡ್ರಿ. ಶಾಸನ ಆದಾಗ ದಾರಿಗೆ ಬರೋದು ನೀವು. ಯಪ್ಪ ಎಣ್ಣ ಯವ್ವ ಯಕ್ಕ ಅಂದ್ರೆ ಮ್ಯಾತಗೆ ಹೇಳಿ ಕೇಳೋದಿಲ್ಲ ನೀವು. ಯಾಕ್ರಿ? ಆ ಪ್ರಕಾರ ಶಾಸನ ಆದಾಗ ನಿಮಗೆ ಅಯ್ಯೋ ಯಪ್ಪ ಏನು ಮಾಡಿ ನಾನು ತಪ್ಪು ಹಿಂದಡಿ ಪಶ್ಚಾತ್ತಾಪ ಪಡ್ತೀವಿ. ಆದರೂ ಎಚ್ಚರಗೊಳಿಸಿದ್ರು ಎಚ್ಚರಾಗವ್ರಿ ಎಲ್ಲೇ ಒಬ್ರು ಅಂತ. ಏನೋ ಪುಣ್ಯ ಇದ್ರೆ ನಿನಗೆ ಹೇಳಿದ್ರು ಹೊಳಿಬೇಕಿದಂತ. ಇಲ್ಲ ಅಂದ್ರೆ ಮತ್ತು ಪಾಪ ಇತ್ತಂದ್ರೆ ದಡಗಿನ ದುಡುಕಿ ಮಾಡಿಬಿಡ್ತೀವಿ. ತಪ್ಪು ಮಾಡಿದೆ ಅಂದ್ರೆ ಅದ್ರ ಫಲ ಉಣ್ಬೇಕು. ಏನು ಸುಮ್ಮನೆ ಕೂತ್ಕೊಂಡು ಅನುಭವ ಮಾಡ್ಕೋಕ್ರಿ. ಕಟ್ಟಿ ಪಂಟು ಪಡ್ಕೊಂತ ಕುಂತಿ ಅದಕ್ಕೆ ಬಂತ್ರಿ. ಅದು ನಾಳೆ ಅದಕ್ಕೆ ಕಟ್ಟೆ ಸಿಗ್ತೈತೆ ನೀನು.
ವ್ಯರ್ಥ ವೇಳೆ ಕಳೀಲಿಕ್ಕೆ ನೋಡಿ. ನಿಮ್ಮ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕನ್ನೋಂಗಿದ್ರೆ ಸತ್ಸಂಗದೊಳಗೆ ತೊಡಬೇಕು, ಇದೇ ವಿಚಾರದೊಳಗೆ ತೊಡಗಿ ನಮ್ಮ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕು. ಎದ್ರಾಗ ವೇಳೆ ಕಳೆದೆ ಇಷ್ಟು ದಿನ ಬದುಕಿ ಏನು ಮಾಡಿದೀಪ ನೀನು ಅಂದ್ರೆ 100 ವರ್ಷದ ಮಟ್ಟ ಬದುಕಿ ಏನು ಮಾಡಿದೀಪ ನೀವು, ಎದ್ರಾಗ ವೇಳೆ ಕಳೆದೆ? ಬರೀ ಊರು ಸಬರಿ ಮಂದಿ ಸಿದ್ಧಾಗ ಕಾಲ ಕಳೆದು 100 ವರ್ಷ ಬದುಕ್ಯಾರ, ಏನು ಉಪಯೋಗ ನೀವು? ನಿನ್ನ ಬಗ್ಗೆ ಏನಾರ ಹೇಳೋದು ಕೇಳೋದು ಮಾಡಿದ್ದೇನೆ? ಆತ್ಮ ಸಂಶೋಧನದೊಳಗೆ ಏನಾರ ನಿನ್ನ ಆಯುಷ್ಯವನ್ನು ಕಳೆದೇನೆ? ಅದ್ರಾಗ ಏನಾರ ಯಶಸ್ವಿ ಆದೇನ ನೋಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ? ನೀ ಬರೇ ಅನಾತ್ಮ ವಿಚಾರದಾಗ ಕಾಲ ಕಳಿಸತ್ತು. ಅದಕ್ಕೆ ಬರ್ತೀವಿ ತಿಳಿಲಿ ಇದರಾಗ ಹೋಗಿಲ್ಲ ನನ್ನ ಪ್ರಾಣ ಅಂತ ಬೇಕಲ್ಲ, ನಿಷ್ಠಾ ಬೇಕಲ್ರಿ. ಕುಂಡ್ರಾಕರ ಕಲೀನಿ ಅದು ಆ ಟೈಮ್ ಶ್ರವಣ ಟೈಮ್ ತಪ್ಪಿಸ್ಕೋಬೇಡ್ರಿ ಅಂತ ಜವ್ರ ಮೇಲೆ ಭಾಳ ಮಾತುದ ಅದು. ಮುಂಜಾನೆ ಸಂಜೆ ಮುಂದೆ ಏನೈತಲ್ಲ ನಮಗೇನೋ ಸಮಸ್ಯೆ ಅಂತ ತಂದಿಂದ ತಪ್ಪಿಸ್ಕೊಂಡ್ಬಿಡ್ತೇವೆ ನಾವು. ಹೌದಿಲ್ಲ? ಭಾಳ ಮಹತ್ವದ ಅದಾವೆಲ್ಲ. ಆ ಶ್ರವಣ ಟೈಮ್ ತಪ್ಪಿಸ್ಕೋಬೇಡ್ರಿ ಅಂತ. ನಿನಗೆ ಹಾನಿ ಅದು. ಬ್ರಹ್ಮ ಜಿಜ್ಞಾಸ ನಡೆದಲ್ಲಿ ಹೋಗೋದು ಬಿಟ್ಟು ಜಾತ್ರೆ ನಡೆದಲ್ಲಿ ಹೋಗುದನು? ಜಾತ್ರೆ ಅಂದ್ರೆ ಏನು ನಿಯಂತ್ರಣ ಇರ್ತೈತೆ ಅಲ್ಲಿ ಜಾತ್ರೆಗೆ ಹೋದವ್ರಿಗೆ? ಈ ವಿಚಾರ ಸಿಗ್ತಾವನ ಅಲ್ಲಿ? ಜಾತ್ರೆಯಾಗ ನಿಪುಣದಾಗ ಈ ವಿಚಾರ ಎಲ್ಲಿ ಸಿಗ್ಬೇಕ್ರಿ? ನೀವು ಹೇಳಿರ ಯಾರು ಕೇಳ್ಬೇಕಲ್ಲಿ? ಜಾತ್ರೆಯಾಗ ನಿಪುಣದಾಗ ಹೇಳೋ ವಿಷಯನೂ ಅಲ್ಲಿ ಅದು. ಅದಕ್ಕೆ ಈ ಅಧ್ಯಾತ್ಮ ಸ್ಥಾನದೊಳಗೆ ಅರ್ಥ ಅಂತಾವು ಜಾತ್ರೆ ಮೋಜು ನಡಿಬಾರ್ದು. ಅದಕ್ಕೆ ಅಜ್ಜವ್ರು ಬಂದ್ ಮಾಡಿರೋ ತೇರು ಇವನ್ನೆಲ್ಲ ಮಾಡೋದು ಅದಕ್ಕೆ ಬರ್ತು ಕೆಲಸ ಇತ್ತು. ಇದನ್ನು ಬಿಡ್ತೀರಿ, ಅದನ್ನು ಮಾಡ್ಕೊತ ಕುಂದಿರ್ತೀರಿ. ಅದಲ್ಲ ಏನು ಮಾಡಬೇಕಾಗಿತ್ತು ಅದನ್ನು ಬಿಟ್ಟಿನಿ. ಲಾಭನ ಆಗಲಿಲ್ಲ, ಹಾನಿ ಮಾಡ್ಕೊಂಡು ಅಲ್ಲ. ಜಾತ್ರೆ ಮೂಡೆ ಅದರ ಚೆಂದಾಗಿ ಬರೀ ರಾಗರಂಜನ ಮಾಡ್ಕೊಂತ ಎಲ್ಲ ಮಜಾ ಮಾಡೋದು, ಇಂದ್ರಿಯಗಳ ಮಜಾ ಮಾಡೋದು ಜಾತ್ರೆ ಅಂದ್ರೆ. ಅದ್ರಾಗ ಕಾಲ ಸತ್ವರ ಅದಕ್ಕೆ ಒಂದು ಕೆಲಸ ಇತ್ತು. ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ ರಂಜನಾದ ಕಡೆ ಲಕ್ಷ್ಯ ಹಾಕೋ ನಿಂದು. ಇಂದ್ರಿಯಗಳ ವ್ಯಾಪಾರ ಇಲ್ಲ, ರಂಜನದ ಕಡೆಗಿನ ಅದಾವಿಲ್ಲ. ಜಾತ್ರೆ ಅಂದ್ರೆ ಏನದ? ಹಾಡೋದು ಬಾರಿಸೋದು ಎಲ್ಲ ಇಂದ್ರಿಯಗಳ ಮಜಾ ಮಾಡೋದಪ್ಪ. ಹಮ್ಕಂಬಂದು ಚುಲ್ಚುಲೋದ ಮಾಡೋದು, ಎಲ್ಲ ಮಾಡೋದು, ಮಜಾ ಮಾಡೋದು. ಜಾತ್ರೆ ಅಂದ್ರೆ ಅದು. ಅದಕ್ಕೆ ಅಜ್ಜಾರು ಬ್ಯಾಡ ಅದನ್ನು ಗೆಂಟಿ ಮೇಳ ಮಾಡ್ತೀರಿ ಬಂದ್ ಮಾಡಿರಿ. ತೇರು ಇವನ್ನೆಲ್ಲ ಬಂದ್ ಮಾಡಿರ. ಅವನು ಏನೋ ನಿಮ್ಮ ಊರು ಪುಣ್ಯ ಉಳಿತಿ ಅಂತ. ಏನು ತಲೆಯಾಗ ಬಂತು, ನಾವು ಅವ್ರು ಕೂಡ ಇದ್ದೀವಲ್ಲ, ನಾವು ಅದನ್ನು ತೇರಿನ ತಲೆಯಾಗ ಬಂದ ಕೂಡಲೇ ಅದನ್ನು ನೀವು ಹೋಗಿ ಮುರ್ಸಬೇಕದು. ಹಂಗೆ ಬಿಟ್ಟು ಅಂದ್ರೆ ಅದನ್ನು ಮುಂದೆ ಹಂಗೆ ಮುಂದುವರಿಸ್ತಾರೆ. ಅದನ್ನು ನಡಿ ಹೇಳ್ತೇನೆ ಬಡಿಗೆ ತಗೊಳ್ಳಿ ನೀನು ಅನ್ನಕತ್ತರ. ಹಂಗೆ ಕುಂತಿ ಹೇಳಿ ಶಾಸ್ತ್ರದಾಗ ಎಬ್ಬಿಸ್ಬಿಟ್ರು. ಎದ್ದೆ ಬಿಡು ನೀ ಎತ್ತೆ ಬಿಡು ಬಸ್ ಅಂತ. ಒಂದು ಇಲ್ಲ ತೇರು ಹಿರಿಯಾರು ಅಪ್ಪರ ಹತ್ತಿದ ಗುರ್ತಕ್ಕಿರಲಿ ಹೆಂಗಪ್ಪ ಅದು ಒಂದು ಇದನ್ನು ಮಾಡೋಣ ಅಂತ ಯಾರು ಕಬಲಾಗ್ತಾ ಇರಲಿಲ್ಲ. ನನಗಾರ ಅದನ್ನು ಮುರಿಸಿ ಇಲ್ಲಿ ಬರ್ಬೇಕು, ನೀ ಅಲ್ಲೇ ಕುಂತಿ ಅಂದ್ರೆ ನೋಡಿ ನೀನು ಅಂದ್ರೆ ಹಿಂಗ ಏನು ನನಗೆ ಯಾರು ಕಾಲ್ಗಳಿಲ್ಲಪ್ಪ. ಯಾರು ಹಿಂದಗಡೆ ಅವನು ಗಂಟಿ ಬಸವಣ್ಣ ಅವ ಹಿಂಗಾಗಿತ್ತು. ಮತ್ತು ಅದನ್ನು ಒಯ್ಯಾಕ ಹೋಗಿ ಚಕಡಿ ವಾಹನ ಸೌಕರ್ಯ ಯಾರು ಇದ್ದಿದ್ದು ಚಕಡಿ ಅವಾಗ ಏನು ನಡಿ ಹಳ್ಯಾಗ ಹೋಗು ನಂಗೆ ನಾನು ಅವ್ನು ಹೇರ್ಕೊಂಡು ಕಂಬಾರ ಕರ್ಕೊಂಡು ಹೋಗಿ ಇವೆಲ್ಲ ಅವ ಇವು ಕೊರ್ಸ್ಕೊಂಬಂದದ್ದು ಕಿಟಕಿ ಬಾಗ್ಲ ಅವನ್ನೆಲ್ಲ ಮಾಡಿಸಿ ಕೊರಸ್ಕಾರ ಹೋಗಿದ್ವಿ. ಏನಿದು ದೊಡ್ಡ ಕೆಲಸ ಮಾಡಿರಪ್ಪ ಅಂತ ಬೇಯಾಕತ್ರ ನಮಗೆಲ್ಲ. ಏನಿದೆ ಎಲ್ಲ ಇಂಥವ್ರು ಹುಡ್ತಾರೆ ನೋಡು ಭೂಮಿ ಮ್ಯಾಗ ಬೇಯಾಕತ್ರಿ ಎಲ್ಲರೂ. ಅವ್ರಾರ ಹಿಂಗಂದ್ರೆ ಹಿಂಗೆ ಮಾಡಿ ಹೋಗಿ ಭೇಟಿ ಅಜ್ಜಾರಿಗೆ ಬಾದಿ ಮತ್ತು ಅಲ್ಲೇ ಮತ್ತೆ ಹೋಗಬೇಕಲ್ಲ, ಎಲ್ಲಿ ಹೋಗಿ ಕೊಡ್ತಿದ್ದಿಲ್ಲ ಅವರು. ಶರೀರ ಹೋಗೋ ಮಠ ಬರುದಿಲ್ಲ ಅಂತ ಮೊದಲಕ್ಕೆ ಹೇಳಿಬಿಟ್ಟಿದ್ರು ಅಜ್ಜವರು. ಇಲ್ಲಿ ಹೋಗಂಗಿಲ್ಲ, ನಾವು ಎಲ್ಲಿ ಹೋಗಂಗಿಲ್ಲ. ಅವ್ರ ಶರೀರ ಹೋದ ಮ್ಯಾಗ ಬಂದು ಉಳ್ದದ್ದು ಇಲ್ಲಿ ಶರೀರ. ಏನು ಮೊದಲೇ ಮಾತೇನೈತಲ್ಲ ಅದು ಎಂದೂ ಹುಸಿ ಹೋಗೋದಿಲ್ಲ ನೋಡ್ರಿ. ಹನುಮಂತ ನಾವು
ಇಲ್ಲಿ ಅಂದ್ರೆ 2-3 ಸಲ ಹೇಳಿ ಕಳ್ಸಿರು. ನಮ್ಮ ಊರವ್ರು ಅಲ್ಲಿ ಬೆಟ್ಟಿಗೆ ಬಂದಾಗ ಇರಾನಕ್ಕೆ ಬಾ, ನಮ್ಮ ಶರೀರ ಇರೋ ಮಠ ಬರುದಿಲ್ಲ ಅವರು. ಹೇಳವ್ರಿಗೆ ಹಿಂಗೆ ಹೋಗಿ ಹಿಂಗೆ ಹೇಳ, ಹನುಮಂತ ಇರೋಣ ನಮ್ಮ ಶರೀರ ಮಠ ಬರುದಿಲ್ಲ ಅವರಂತ. ಹರಿರ್ವಾದಿಂದ ಬರ್ತಾರಂತ ಹೇಳೋದು. ಹಂಗ ಆತ. ಅದಕ್ಕೆ ಹಂಗಾಗಿ ಬರಬ್ಬರಿ ಆಯ್ತು ನೋಡಿ, ಮಾಡ್ಲಿ ಅವ್ರ ಜಾತ್ರೆ ಏನಂತ. ಈ ವಿಚಾರ ಎಲ್ಲಿ ನಡೀತಿತ್ತು? ಅವೆಲ್ಲ ಅದೊಂದು ದೊಡ್ಡ ಪ್ರಮಾಣದಾಗ ಕೂಡಿ ಬಿಡ್ತಿತ್ತು. ಸುತ್ತ ಕಡೆ ಜನ ಊರನ್ ಜಾತ್ರೆ ಏನು ಭಾಳ ಕೊಡುದಿಲ್ಲ ಅಲ್ಲಿ, ಮಾಡ್ಕೋಲ್ರಿ. ಯಾಕ್ರಿ ಇದೇನು ಮಾಡ್ತಿರಲ್ಲ, ಗರ್ಗದ ಜಾತ್ರೆ ಮೆರ್ಸಿ ಹೋಕ್ಕಿತ್ತಿದೆಲ್ಲ ಮತ್ತೆ. ಹೌದಿಲ್ಲ? ಏನಕ್ಕಿತ್ತು ಪರಿಸ್ಥಿತಿ ಎಲ್ಲ? ತೇರು ಜಾತ್ರೆ ಪಾಲಿಗೆ ಉತ್ಸವ ಸಹಿತ ಬಂದ್ ಮಾಡಿದ್ರು. ಅಪ್ಪ ಅವ್ರ ಶರೀರ ಬಿಟ್ಟ ಮ್ಯಾಗ ನಿರಂಜನ ಅಪ್ಪಗಳಿಗೆ ಮುದ್ದಾಮ ಮಾಡ್ಬೇಕಂತ ಪಾಲಿಕೆ ಉತ್ಸವ ಮಾಡಿ ಆಣಿ ತಗೊಂಡು ಬಂದು 100,000 ಮಠದಿಂದ ಆಣಿ ತಗೊಂಡ್ಬಂದ್ರ ಟ್ರಕ್ನ್ಯಾಗ ಹೇರ್ಕೊಂಡು ಅದನ್ನ ಪಾಲಿಕೆ ಉತ್ಸವ ಮಾಡುವಾಗ ನಿರಂಜನ ಅಪ್ಪಗಳಿಗೆ ಗೊತ್ತೈತಿಲ್ಲ, ನೋಡಿದವ್ರು ಇದ್ರಾಗ ನೀವು. 83ನೇ ಇಸ್ವಿ, 84 ಹೌದಿಲ್ಲ? ಆಣಿ ತರ್ಸಿದ್ರು, ತೊಗೊಂಬಂದ ಉತ್ಸವ ಮಾಡಿದ್ರು. ನಿಮ್ಮ ಊರಿಗೆ ಬರೋದಿಲ್ಲ ಅಂದ್ರೆ ಅವರು ನಿರಂಜನ ಅಪ್ಪಗಳು, ನೀವು ಬರೋದು ಅಂತ ಮಾಡೋದಿಲ್ಲ ಅಂದ್ರೆ ಬರ್ತೇನೆ ಅಂತ. ಅದಾಗ ಅವ್ನು ಬಿಟ್ಟು ಅವಾಗ ಬಿಟ್ಟು ಮತ್ತೆ ಅವರು 30 ವರ್ಷ ಇಲ್ಲಿ ನಿರಂಜನಪ್ಪಗಳು ಅವ್ಯಾಹತವಾಗಿ ಅವರು ಬಂದರು. ಕಂಟಿನ್ಯೂ. ಮತ್ತು ಅಪ್ಪ ಅವ್ರು 25 ವರ್ಷ, ಅವ್ರು 30 ವರ್ಷ, ಇವ್ರು ಬರಾಕೈತಿ ಎಷ್ಟು 12 ವರ್ಷ ಆತಾನೆ. ಈಗ 12 ವರ್ಷ ಏನಾರ ಆಗೈತೆ ಒಂದು ಈಟಾರ ಬದಲಾವಣೆ ಮತ್ತು ಹಂಗೈತಿ. ಅದು ಅದ ಚಾಳಿ, ಅದ್ರಾಗ ಸತ್ಯತ್ವ ಬುದ್ಧಿ, ನಮ್ಮ ಬಾಳೆನ ಖರೆ, ಇವ ಸುಖರೂಪ ಅನ್ನೋದು ಐತಿ. ನಿಜವಾದ ಕಡೆ ಲಕ್ಷ ಕೊಡ್ಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಏನಾರ ಒಂದು ಈಟಾರ ಒಳಗೇನಾರ ಪರಿವರ್ತನೆ ಆಗೈತೆ ನೋಡ್ಕೊರಿ. ಭಾಳ ಕಠಿಣ ಐತೆ ಇದೆಲ್ಲ. ಇನ್ನೂ ಎಷ್ಟು ಜನ್ಮ ಹೋಗ್ತಾವು, ಏನು ಎಷ್ಟು ಮಂದಿ ಮಹಾತ್ಮರ ದರ್ಶನ ಆದರು, ಇದು ನಮಗೆ ಬುದ್ಧಿ ಬರುವಂತಲ್ಲ. ನೋಡ್ತಿ ಅಂಥವ್ರು ಬೆನ್ನು ಹತ್ತಿದವ್ರು ಏನಾಗ್ಯಾರ, ಗಳಿಸಿದವ್ರು ಏನಾಗ್ಯಾರ, ಮಾಡಿದವ್ರು ಏನಾಗ್ಯಾರ, ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಭೋಗವನು ಅತಿ ಗೆಳೆಯದೆ ಮನುಜರು ಅಂತ. ನಿನ್ನೆದುರಿಗೆ ಮಣ್ಣು ಕೊಟ್ಟು ಬಂದಿ ಅಂಥವ್ರನ್ನೆಲ್ಲ. ಹೌದಿಲ್ಲ? ಭಾಳಷ್ಟು ಹೊಲ ಹಿಡಿದವರು, ಭಾಳಷ್ಟು ರೊಕ್ಕ ಗಳಿಸಿದವರು, ಎಷ್ಟು ಮಂದಿ ಮಣ್ಣು ಕೊಟ್ಟಿಲ್ಲ ನೀನು? ಏನಾತ್ಪ ಅವ್ರಿಗೆ ನೆಮ್ಮದಿ ಸಿಗ್ತಾನೆ? ಅತಿರಥಿ ಮಹಾರಥಿಗಳನ್ನು ಅವರೆಲ್ಲ ಏನಾದ್ರು. ಅದಕ್ಕೆ ಅದನ್ನು ಕಂಡು ಮತ್ತು ಅದಕ್ಕೆ ಮೋಹ ಮಾಡ್ತೀಯಲ್ಲ. ಮಹಾತ್ಮರು ಏನು ಮಾಡಿದ್ರು? ಅವರು ಇದ್ರ ಬೆನ್ನು ಹತ್ತಿದ್ರು, ನಾವು ವಿಷಯಗಳು ಬೆನ್ನು ಹತ್ತಿದ್ರು, ವಿಷಯ ಸಂಗ್ರಹ ಮಾಡ್ಕೊಂತ ಕುಂತ್ರ ಅವರು ಎದ್ರೊಳಗೆ ಕಾಲು ಕಳೆದ್ರಿ ಅವರು. ಯಾವಾಗಲೂ ಆತ್ಮಚಿಂತ, ಅದನ್ನು ಬಿಟ್ಟು ಮತ್ತೊಂದು ಯಾವ ಕಾರ್ಯವನ್ನು ಮಾಡಲಿಲ್ಲ. ಅದರಿಂದ ಲಾಭ ಇಲ್ಲ ಅನ್ನೋದು ಕಂಡು ಹಿಡಿದ್ರು ಅವರು. ನಮ್ಮ ಋಷಿಮುನಿಗಳ ಜೀವನ ಕ್ರಮ ಏನೈತಲ್ಲ, ಅದಕ್ಕೆ ಬರದ ಹೊರತು ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಸಿಗುದಿಲ್ಲ. ಬೇಕಾದಷ್ಟು ಜನ್ಮ ತಿರುಗಿನಿ, ವಿಷಯದ ಆಶಾ ಸಂಬಂಧ ಏನೆಲ್ಲ ಹೀನ ಕರ್ಮಗಳನ್ನು ಮಾಡಿದಂದ್ರೆ ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಬಿಡ್ತೈತೆ ನಿನ್ನದು? ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಮಾಡ್ಕೊಂಡು ನಿಜದ ಕಡೆ ಲಕ್ಷ್ಯ ಕೊಡ್ತಾನೆ, ಅವಾಗ ಲಾಭ ಐತಿ. ಶ್ರದ್ಧಾ ಬೇಕಲ್ಲ, ನಂಬಿಗಿಲ್ಲಲ್ಲ. ನಾವು ವಿವೇಕ ಇಲ್ಲದಕ್ಕೆ ಇದ ಸುಖರೂಪ. ಹಿಂಗೆ ಮಾಡಿದ್ರೆ ನಾವು ಜೀವನ ಅಂತೀವಿ. ನಿನ್ನ ಎದುರಿಗೆ ನೋಡಿ ಎಂತೆಂಥವ್ರು ಏನೇನು ಆಗ್ಯಾರ. ಸಿದ್ಧಿಗಳನ್ನು ಸಾಧಿಸ್ಬೇಕನ್ನೋದು ಅದು ಒಂದು ಭ್ರಮಾನ ನಿನಗೆ. ಸಿದ್ಧಿಗಳೆಲ್ಲ ಏನು ಮಾಡೋದು? ಸುಡುಗಾಡ ಸಿದ್ಧರ ಆಟ ಅವರು. ಸುಡುಗಾಡ ಸಿದ್ಧರ ಆಟ ಮಾಡ್ಕೊಂಡು ಪವಾಡ ಪುರುಷ ಜ್ಞಾನಿ ಅಲ್ಲ. ಸಿದ್ಧಿ ಪುರುಷ ಅಂದ್ರೆ ನಾವು ಜ್ಞಾನ ಆಗಿರ್ತಿಲ್ಲ. ಮಡಿವಾಳಜ್ಜಿಗೆ ಎಲ್ಲ ಸಿದ್ಧಿ ಆಗಿತ್ತು ಅಂದ್ರೂ ಜ್ಞಾನ ಆಗಿರ್ತಿಲ್ಲ. ನಿಜಗುಣಪ್ಪನ ಗ್ರಂಥ ನೋಡಿ ತಲೆ ಮ್ಯಾಗ ಇಟ್ಕೊಂಡು ಕುಂಟದ ನಾ ಸುಳ್ಳ ವೇಳೆ ಮುದುಕಾದ್ನಲ್ಲೋ. ಇದ್ರಾಗ ಹಿಂದಗಡೆ ಇದ್ರ ಕಡೆ ಎಲ್ಲ ಕೊಟ್ಟ. ಇದಕ್ಕಾಗಿ ಪ್ರಯತ್ನ ಮಾಡಲಿಲ್ಲ ನಾನು, ಸುಳ್ಳ ಇದಕ್ಕಾಗಿ ವ್ಯರ್ಥಗಳನ್ನೆಲ್ಲ ನಾನು ತಲೆ ಮ್ಯಾಗ ಇಟ್ಕೊಂಡು ಕುಣಿದಾಡಿ. ಮೊದಲೇ ನೀ ಸಿಕ್ಕಿದ್ರೆ ನಾ ಇದಕ್ಕೆ ಯಾಕೆ ಬೆನ್ನು ಹತ್ತಿನೋ? ಕಾಶಿಗೆ ಹೋಗೋ ಅವಶ್ಯಕತೆ ಇದ್ದಿದ್ದಿಲ್ಲ ನಾನು. ಅವರೆಲ್ಲ ತರ್ಕಶಾಸ್ತ್ರ ಇವನ್ನ ಕಲ್ತು ಎಲ್ಲ ಇದನ್ನು ಮಾಡಿದರು.
ಇದು ನನಗೆ ಸಿಗಲಿಲ್ಲಲ್ಲೋ ಇಂಥ ಅನುಭವ. ಅವಾಗ ತಲೆ ಮ್ಯಾಗ ಇಟ್ಕೊಂಡು ನಿಜಗುಣ ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನು ಅರಕ್ಕೆ ತೆಗೆದು ಅನುಭವವನ್ನು ಬಿಚ್ಚಿಟ್ಟರು ನಿಜಗುಣರು. ಆ ಗ್ರಂಥದ ಮುಂದೆ ಎಲ್ಲ ಗ್ರಂಥಗಳನ್ನು ನಿವಾಳಿಸಿ ಹೋಗ್ಕೊಟ್ಟೆ ನಿಂಬೆ ಹಣ್ಣು ಅಂತಿದ್ರು ಅವರು. ಅದು ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು, ಅಂದ್ರೆ ಅದರ ಇದು ಗೊತ್ತಾಗುತ್ತೆ. ಅರ್ಥಕ್ಕೆ ಅಪಾರ್ಥ ಮಾಡೋರು ಅಂಥವ್ರು ಅದಾರ, ಶಾಸ್ತ್ರಗಳು ಸಾಧುಗಳು ಅನ್ನೋರು, ದಾರಿ ತಪ್ಪಿಸೋರು ಅದಾರ. ಅದಕ್ಕೆ ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು. ತರ್ಕಶಾಸ್ತ್ರ ಅದನ್ನೆಲ್ಲ ಬಿಡಪ್ಪ. ಅವಾಗ ಅವ್ರಿಗೆ ಪಶ್ಚಾತ್ತಾಪ ಅಂತ, ಅವಾಗನ ಕೈ ಬಿಟ್ಟಾರ ಅದನ್ನು ಅವ್ರು. ತರ್ಕಶಾಸ್ತ್ರ ಕಾಶಿ ಒಳಗೆ ಅದನ್ನು ತರ್ಕಶಾಸ್ತ್ರ ಕಲಿತು ಒಬ್ಬ ವಿತ್ತಂಡವಾದಿ, ನೀ ಯಾವುದು ಹೌದಂತಿ ಅದನ್ನು ಅಲ್ಲು ಮಾಡೋದು. ನಾ ಹೌದು ಅಂದದ್ದನ್ನು ಅಲ್ಲು ಮಾಡಬೇಕು, ನಾ ಯಾವುದು ಅಲ್ಲ ಅಂದದ್ದನ್ನು ನೀ ಹೌದು ಮಾಡಬೇಕು. ಈ ತರ್ಕ ಯಾರು ಮಾಡೋರು ಇದ್ರು ಬಟ್ಟಂಗಿ ಅಲ್ಲಿ ಕಾಶಿ ಒಳಗೆ ಇದನ್ನು ಮಾಡಿದ್ರಂತ. ಎಲ್ಲರೂ ಪಂಡಿತರೆಲ್ಲ ಕೂಡಿ ಯಾರಿಗೆ ಆಗ್ಲಿಕ್ಕೆ ಇವರು ನೋಡೋಣ ಏನು ಮಾಡ್ತಾನೆ ನೀವು, ಈ ಪ್ರಶ್ನೆ ಕೇಳಂಗಾರೆ ಏನು ಕೇಳ್ತಿ ಕೇಳಿ ಅಂದ್ರೆ ನೀ ಏನು ಹೇಳ್ತಿ ಅದನ್ನು ಅಲ್ಲ ಮಾಡ್ತೇನೆ ನಾ, ಅಲ್ಲದ ನೀ ಅಲ್ಲಂದದ್ದನ್ನು ಹೌದು ಮಾಡ್ತೇನೆ ನಾ ಅನ್ನವಂತ. ಹಿಂಗೆ ತರ್ಕ ಮಾಡವು. ಹಂಗಾರೆ ನಿಮ್ಮ ಅಪ್ಪಗೆ ನೀವು ಹುಟ್ಟಿ ಅಂತ ನಾ ಹೇಳ್ತೇನೆ ಇದನ್ನು ಅಲ್ಲ ಮಾಡಂಗಾರ ಅಂತ. ಮುಡಿವಾಳ ಅಜ್ಜ ಹೇಳಿದಂತೆ, ನಿಮ್ಮ ಅಪ್ಪಗೆ ನೀವು ಹುಟ್ಟಿ ಅಂತ ನಾ ಹೇಳ್ತೇನೆ ಇದನ್ನು ಹಾಲುಗಳಿ ಹಂಗಾರ. ಏನು ಹಾಲುಗಳಿತಾನವ ಆಕೈತೆ ನೀನು? ಒಳಗೆ ಹೋಗಿ ಬಿದ್ದು ಸತ್ತ ಬಿಡ್ತೆ ಅಂತ ಅದ. ಅವಾಗ ಬ್ಯಾಡಪ್ಪ, ಇಂಥ ಪಾಪ ಮಾಡೋದು ಬೇಡ ನಮಗೆ, ತರ್ಕ ಮಾಡ್ಕೊಂಡು ಇಂಥವನ್ನೆಲ್ಲ ಪಾಪ ಕಟ್ಬೋದು ಬೇಡ. ಅದನ್ನು ಕೈ ಬಿಟ್ಟರು. ಎಲ್ಲ ಸಿದ್ಧಿಗಳು ಕೂಡ ಇದನ್ನು ಬಿಟ್ಟು ಎಲ್ಲ ಅವರು ತಣ್ಣಗೆ ಇಲ್ಲಿ ಗರ್ಗದ ಎದುರಾಗ ಒಂದು ಗುಡಿಯಾಗ ಬಂದು ಯಾರೂ ದಾದ ಮಾಡಿಲ್ಲ. ಅವಾಗ ಅವ್ರನ್ನ ಒಂದು ಮುದುಕಿ ಅವ್ರು ಇದನ್ನು ನೋಡಿ ರೊಟ್ಟಿ ತಂದು ಕೊಡ್ತಿತ್ತಂತ. ಈಗೆಲ್ಲ ಜಾತ್ರೆ ಪಾತ್ರಿ ಗದ್ದಲ ಹಿಡಿಸ್ಯಾರ ಅದನ್ನು ನೋಡಿ. ಮಹಾತ್ಮರ ಶರೀರ ಬಿಟ್ಟ ಮ್ಯಾಗ ಈ ಪಳಂಕ ಮ್ಯಾಲ ಕುಡೈತೆಲ್ಲ. ಇವರೆಲ್ಲ ಏನು ಮಾಡ್ರು ಟ್ರಸ್ಟ್ ಕಮಿಟಿ ಅವ್ರ, ಇವರೆಲ್ಲ ಏನು ಮಾಡವ್ರಿ ಅವರೆಲ್ಲ, ಇವರು ಟ್ರಸ್ಟ್ ಕಮಿಟಿ ಮಾಡಿ ಹೌದಿಲ್ಲ, ಪಾರ್ಟಿ ಮಾಡ್ಕೊಂಡು ಸೆರೆ ಕೊಡೋದು ತಿನ್ನೋದು ಕುಡಿಯೋದು ಮಾಡೋದು ಹೌದಿಲ್ಲ. ಟ್ರಸ್ಟ್ ಕಮಿಟಿ ಎಲ್ಲ ಅದೈತಿ. ಯಾವ ದೇವಸ್ಥಾನದಾಗ ಅದೈತಿ, ಉಳಿ ಬಸವನ ಇದ್ರಾಗ ಇವು ನಮ್ಮಲ್ಲಿ ಹುಡುಗದನಲ್ಲ ಅವ್ನು ಹೇಳಿದವು ಮೈಲಾರ ಏನ್ರಿ ನಾ ಹಿಂಗೆ ಮತ್ತು ನಾವು ಗಂಗೈನವರು ಅಲ್ಲಿ ವಸ್ತಿ ಹೋಗಿದ್ವಿ, ನಮಗೊಂದು ಕೂಲಿ ಕೊಟ್ಟಿದ್ರು ಅವರು. ಅಲ್ಲಿ ಅವ ಹಿಂಗೆ ಇದ್ರಿ ಇವರು ಟ್ರಸ್ಟ್ ಕಮಿಟಿ ಅವ್ರು ಬರ್ತಾರೋ, ಅವ್ರಿಗೊಂದು ಸ್ಪೆಷಲ್ ಎಲ್ಲ ಚಿಕನ್ ಊಟ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಇಂಥವೆಲ್ಲ ಮಾಡ್ತಾರೆ. ಇದನ್ನ ಮಾಡೋದು ಅದಲ್ಲ ಟ್ರಸ್ಟ್ ಕಮಿಟಿ. ಅದಕ್ಕೆ ಅಜ್ಜಾರು ಅವನ್ನೆಲ್ಲ ಮಾಡಬೇಡ್ರಿ. ಏನು ಸಂಸ್ಕಾರ ಇರ್ತೈತೆ ಅಲ್ಲಿ? ಏನಿರ್ತೈತೆ ಅಲ್ಲಿ ಸಂಸ್ಕಾರ ಇರ್ತೈತೆನ ಅವ್ರಿಗೇನದ್ರದ್ದು? ಅವರು ತಿಂಗಳಿಗೊಮ್ಮೆ ಬರೋರು, ಅದನ್ನೆಲ್ಲ ಇದನ್ನು ಮಾಡೋರು, ಬರೀ ಇದಕ್ಕೆ ಬರೋರು. ಅವರು ಅಜ್ಜಾರು ಇದ್ದಾಗ, ದೊಡ್ಡ ಅಜ್ಜಾರು ಇದ್ದಾಗ ಟ್ರಸ್ಟ್ ಕಮಿಟಿ ಮಾಡ್ಬೇಕಂತ ಒಂದು 20 ಮಂದಿ ಕೂಡ್ಕೊಂಡು 20-25 ಮಂದಿ ಗಾಡಿ ತೊಗೊಂಡು ಬಂದಿದ್ರು. ನಾವು ರೆಡ್ಡಿಯಾರ್ ತಿಮ್ಮಾಪುರದಾಗ ಇದ್ದಾಗ ಟ್ರಸ್ಟ್ ಮಾಡ್ತೇವ್ರಿ ಅಂತ ಅಜ್ಜಾರು ಹಿಂಗೆ ಮಾಡ್ಬೇಕಂತ ಮಾಡ್ಯಾವ್ರಿ ವ್ಯಾಪಾರ ಅಂತಂದ್ರೆ ಹಿಂಗೆ ಅನ್ಪ ಹಂಗಾರ. ಹಂಗಾರೆ ನೀವು 20 ಮಂದಿ ಇದ್ದೀರಿ ಅಂದರೆ 20 ಮಂದಿ ಕೂಡ ಒಂದು 10,000 ರೂಪಾಯಿ ಡಿಪಾಸಿಟ್ ಇಟ್ರಿ, ಮೆಂಬರ್ ಆಗ್ರಿ, ಟ್ರಸ್ಟ್ ಮಾಡಿರಿ. ಅದ್ರ ಬಡ್ಡಿಯಾಗನ ಬಂದ ಜನರಿಗೆಲ್ಲ ಅನ್ನ ಸಂತರ್ಪಣೆ ಆಕೈತಿ. ಯಾರ್ಯಾರ ಹೆಸರು ಬರ್ಕೋರಿ, ಅವ್ರಿಗೆ 10,000 ರೂಪಾಯಿ ಡಿಪಾಸಿಟ್ ಇಟ್ಕೋರಿ ಮಾಡಿ. ಒಬ್ಬರು ಸನಿಯಕ್ಕೆ ಬರಲಿಲ್ಲ. ಮಂದಿ ರೊಕ್ಕದ ಮ್ಯಾಗ ನೀವು ಹಿರಿತನ ಮಾಡೋರು ಹೌದಿಲ್ಲ. ಅವಾಗ ಅಜ್ಜವ್ರು ಹೇಳ್ಯಾರ ಇದನ್ನ. ಮತ್ತವ ದಿನ ಹಾಜರ್ ಇರ್ಬೇಕ, ಮೆಂಬರ್ ಶಾಸ್ತ್ರಕ್ಕೆ ಹಾಜರ್ ಇರ್ಬೇಕವ. ಮತ್ತು ದಂಡ ಅವಾಗ ಬರ್ಲಿಕ್ಕೆ ದಂಡ ಕೊಡ್ಬೇಕವ. ಮೆಂಬರ್ ಆಗವ್ರಿದ್ರೆ ಆಗ್ರಿ ಅಂತ ಹೋಗಂಬಾರ. ಮತ್ತು ಇಂಥವೆಲ್ಲ ಅದಕ್ಕೆ ಅಜ್ಜವರು ಬೇಡ ಅದನ್ನು ಮಾಡಬೇಡ ಅಂತ ಮುಂದಾಲೋಚನೆಯಿಂದ ಅದನ್ನು ಹೇಳಿರ ಅವರು. ಇದನ್ನು ಮಾಡ್ಬೇಕಂತ ಮಾಡಿದ್ರು ಅದನ್ನು ಹಂಗರಿಕೆ ಒಳಗೆ. ದೇಸಾರ ಕಂಪ್ನಿ ಎಲ್ಲ ಐತಲ್ಲ, ಕುಡ ಕಂಪ್ನಿ, ಅದೆಲ್ಲ ತಿನ್ನೋದು ಕುಡಿಯೋದು ಪಾಲಾಕ್ಷ ದೇಸಾರ ಇದ್ದಾಗಿಂದ ಐತದ. ನಾವು ಕಮಡೋಳ್ಯಾಗಿದ್ದಾಗ ಅದನ್ನು ಪಾರ್ಟಿ ಮಾಡಿಸಿದ್ರು ಅವರಲ್ಲಿ. ಅದು ಚಾಳಿ ಬಿಡುದಿಲ್ರಿ. ಅದು ಕಮತ್ ಮನ್ಯಾಗ ಒಬ್ಬನ ಕಂದು ಕುರಿ ಅಡುಗೆ ಮಾಡ್ಸ್ಯಾರ. ನಾವು ಯಾವುದೋ ಕೆಲಸ ಐತೆ ಅಂತೇಳಿ ನಾವು ಅಲ್ಲೇ ಇದ್ದೀವಲ್ಲ ತಿಂಗಳಾನ್ಗಟ್ಲೆ. ಅವ್ರ ಮನೆಗೆ ಬಂದು ಏನೋ ಕೆಲಸಕ್ಕೆ ನಾ ಬಂದೀನಿ, ಅವು ತಮ್ಮನ ಗೌಡ್ರು ಅಂತಿದ್ರಿ, ಬಕ್ಕೀರ್ ಗೌಡ್ರು ತಮ್ಮಾರ. ಇವರು ಎದಕ್ಕೆ ಬಂದೀವಲ್ಲ, ಹಿಂಗೆ ಆಗೈತ್ರಿ, ಹಿಂಗೆ ಯಪ್ಪ ಅಲ್ಲಿ ಹೋಗ್ಬೇಡವ ಅಲ್ಲಿ ಇದ ಅಷ್ಟು ತೊಗೊಂಡು ಪಾಲಾಕ್ ದೇಶ ನೋಡಿಬಿಟ್ರು. ನಾವು ಇರೋಣ ಬಾ ಇಲ್ಲಿ ಒಂದು, ಎದಕ್ಕೆ ಬಂದಿರಿ ನೀವು?
ಅದರದ್ದು ಸಂಬಂಧ ಬಂದಿತ್ತಲ್ಲ, ಆಟನಲ್ಲ, ಆಟನೇನು ಯಾವುದೋ ಒಂದು ವಿಶೇಷ ಇದ್ದಿತ್ತು, ಅದ್ರ ಸಂಬಂಧ ಬಂದಿದ್ದು ನಾನು. ಹಿಂಗಾಗೈತ್ರಿ ಅಂತಂದು ನೀನು ಗೊತ್ತಾತಿಲ್ವೋ ಇಲ್ಲಿ ಹಕ್ಕಿಕತಿ ಅಂತಂದ್ರು ಪಾಲಕ್ಷ ಸರ್. ಆಯ್ತು ಬರ್ಪ ಬರ್ತೇನೆ, ನಮಸ್ಕಾರ ಮಾಡು. ದುಷ್ಟರಿಗೆ ಹೆಂಗೆ ನಮಸ್ಕಾರ ಮಾಡಿ ಹೋಗ್ಕೊಂಡು ನೋಡವ ಅಂತ ಆದರೂ ಏನು ಮಾಡೋದು ಅಂತಾರೆ ಅವ್ರ ಪಾಲಾಕ್ಷ ದೇಸಾಯಿ. ಅಂಥವೆಲ್ಲ ಅವ ನಡೀತಾವೆ, ಟ್ರಸ್ಟ್ ಇವು ಮಾಡೋವು, ಅವು ಚಾಳಿ ಹೋಗೋದಿಲ್ಲ ರೀ, ಅವು ದೊಡ್ಡ ಮಂದಿ ಅಂತೇಳಿ. ಅದ ದಂಧ್ಯಾಗನ ಎಲ್ಲಿ ಹೋದ್ರೂ ಇದೈತಿ. ಅದಕ್ಕೆ ಹಂಗರಿಗೆ ಅದನ್ನು ಮಠದ ಅವ್ರ ಕೈಯಾಗ ಸಿಕ್ಕಿದ್ರೆ ಅದು ಹಾರಿ ಹಿಡ್ದೋಕಿತ್ತು. ಮಾಡೇ ಬಿಟ್ಟಿದ್ರು ಅವ್ರು, ಟ್ರಸ್ಟ್ ಮಾಡ್ಯಾರ ಅದನ್ನ, ಅದು ನಡೀಲಿಲ್ಲಲ್ಲ. ಅದು ಇಷ್ಟು ಮಂದಿ ಮೆಂಬರ್ ಮಾಡಿ ಗೊತ್ತಿಲ್ದಂಗೆ ಮಾಡಿದ್ರು ಅದನ್ನ ಅವ್ರು ದಿವಸಾನ ಕರ್ಕೊಂಡು. ಏನು ಅವ್ರ ಆಡಳಿತದಾಗ ಸಿಕ್ತ ಅಂದ್ರೆ ಏನಾಕಿತ್ತ ಪರಿಸ್ಥಿತಿ? ಅದಕ್ಕೆ ಮಾಡಬೇಡ್ರಿ ಅಂತ. ಅವ್ರ ಅಜ್ಜಾರ ಹೆಸರಿನ ಮ್ಯಾಗಿತ್ತಂದ್ರೆ ವ್ಯವಸ್ಥಿತವಾಗಿ ನಡೀತೈತಿಲ್ಲ, ಯಾರ್ದು ಏನು ನಡೀದಿಲ್ಲ ಅಲ್ಲಿ. ಐತದ ಅದ ನಡೀತೈತಿ. ಈಗ ಅದನ್ನ ಮಾಡ್ತಾರ ಅವ್ರ, ಅದನ್ನ ಮಾಡ್ತಾರ. ಗರ್ಗದ ಮಠ ಅವ್ರ ಟ್ರಸ್ಟ್ ಕಮಿಟಿ ಒಳಗೆ ಐತಿ ಈಗ. ಅದು ಎಲ್ಲ ಮಠ ಮಾನ್ಯಗಳ ಹಣೆ ಬರ. ಅದರಿಂದ ಅದೇನೋ ಐತಲ್ಲಿ ಇದು ಅದರಿಂದ ರೊಕ್ಕ ಸಿಗ್ತೈತೆ ಅವ್ರಿಗೆಲ್ಲ. ಏನು ಅದು ಇದೈತಲ್ಲೋ, ಏನಂತಾರ ಅದಕ್ಕೆ, ದುಡ್ಡು ಕೊಡ್ತಾರಲ್ಲ. ಅದೊಂದು ಇದೈತೆ, ಅದಕ್ಕೆ ಅನುದಾನ ಸಿಗ್ತೈತೆ. ಯಾಕೆ ಅವ್ರ ಅಧೀನದಾಗ ಅದು ನಡಿತೈತೆ ಅಂತ. ಅದಕ್ಕೆ ಬರೆದು ಕೊಟ್ರೆ ಅವ್ರು ದುಡ್ಡು ಕೊಡ್ತಾರೆ. ಇವೆಲ್ಲ ಪ್ರವಾಸಿ ಜಾಸ್ತಿ ಬೇಕಾದವ್ರು ಬಂದರೂ ಅವ್ರು ಪರ್ಮಿಷನ್ ಕೊಡ್ಬೇಕು ನೀವು. ಏನು ಅಂಥವೆಲ್ಲ ಇಲ್ಲಿ ನಡಿಬೇಕಾದದ್ದು ನಡಿಬೇಕು. ಅದರ ಸಂಬಂಧ ಮಾಡಿದ್ದು ಉದ್ದೇಶ. ನಿರಂಜನ ಪೂಡಿ ಇದನ್ನು ನಡಿಬೇಕು, ಇಲ್ಲಿ ಬಾಕಿದ್ದು ನಡಿಬಾರ್ದು. ಕೆಡಿಬಿಡ್ರಿ ಅವನ್ನ. ಇದು ನಡಿಲಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅವು. ಏನು ಅದನ್ನ ಅಂದ್ರೆ ಗದಗಿನ ಮಠದಾಗ ಬಡಬಗ್ಗರಿಗೆ ಕೊಟ್ಟು ಬಿಟ್ರಿ ಅವನಂದ್ರೆ ಅಜ್ಜ. ನಂದೀಶ್ವರ ಸ್ವಾಮಿ ಪಟ್ಟಾಭಿಷೇಕ ಮಾಡುವಾಗ ತಾವು ಬರಬೇಕು ಅಂಥೇಳಿ ಅಜ್ಜಾರ ಕರೆಯಾಕೆ ಬಂದಿದ್ದ. ಅನುಷ್ಠಾನ ಕೂತಾಗ ಸುಮ್ಮನೆ ಒಬ್ಬ 7 ಮಠ ಕುಂತಿದ್ದ. ಅವನು ಎದ್ದಾಗ ಭೇಟಿಯಾಗಿ ಅವ್ರಿಗೆ ಗಟ್ಟಿಯಾಗಿ ಕಾಲು ಹಿಡ್ಕೊಂಡು ಹೆಂಗಾರ ಮಾಡಿ ಇದೊಂದು ಘಟ ಆಶೀರ್ವಾದ ಮಾಡ್ರಿ ಅಂತ. ನಾವು ಹೇಳ್ದಂಗೆ ಕೇಳಿ ಬರ್ತೇವೆ ಒಂದು ಅಜ್ಜ. ಆಯ್ತು, ತಾವು ಹೆಂಗೆ ಹೇಳ್ತೀರ ನೀವು, ಅದನ್ನೆಲ್ಲ ಬಡಬಗ್ಗರಿಗೆ ಹಂಚ್ಬೇಕು. ಇದ್ದ ಜಾಗ ಎಲ್ಲ ಹೌದಿಲ್ಲ. ಅಲ್ಲಿ ದಿನನಿತ್ಯ ಮಠಕ್ಕೆ ಏನು ಮಂದಿ ಬರ್ತಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬೇಕು. ಪರಸ್ಥಳದಿಂದ ಬಂದವ್ರಿಗೆಲ್ಲ ಅದು ನಡಿಬೇಕಲ್ಲಿ. ಜ್ಞಾನ ಬಾಣ ಅಂದ್ರೆ ಬರ್ತೇವೆ ನೋಡಂದ್ರೆ ಅದು ಏನು ಅದು ಎಲ್ಲಿ ನಡೀತೈತೆ? ದಿನ ಶಾಸ್ತ್ರ ಅಂತ ಇಲ್ಲ ಅಲ್ಲಿ. ಶಿವಾನಂದ ಅಜ್ಜವ್ರೇನೋ ಅದನ್ನು ಶಾಪ ಆಗೈತೆ ಅಂತಾರ, ತೂರಿ ಬಿಟ್ರಂತ. ನಮ್ಮಲ್ಲಿ ಅವರು ಹೇಳ್ತಾರೆ. ಮತ್ತು ಶಾಸ್ತ್ರ ನಡೆದಾಗನ ಅವರು ತೇರಿನ ಮ್ಯಾಗಿಂದ ಒಂದು ಸದನ್ಯಾಗ ಪ್ರವಚನ ಟೈಮ್ ಹುಯ್ಯ ಅಂತ ಹೆಣ್ಣುಗೊಂಡು ಗೊಳೆಯೇನು ಶಾಸ್ತ್ರ ಹಾಕಿ ಶಾಂತಿ ಅಂದ್ರೆ ಯಾರೂ ತಯಾರಿಲ್ಲ, ಸುಮ್ಮನೆ ಕೊಂಡ್ರ. ಗದಗಿನ ಪುಣ್ಯ ಮುಗಿತೀನಿ, ಶಾಸ್ತ್ರ ನಡೆದಿಲ್ಲ ಅಂತ ದುಪ್ಪಟ್ಟಿ ತೂರಿ ಬಿಟ್ರಂತ. ನಮ್ಮಲ್ಲಿ ಅವರೇ ರುದ್ರಪ್ಪ ದೊಡ್ಡಪ್ಪ ಕಲ್ಲಪ್ಪ ಅಜ್ಜ ಹೇಳ್ತಿದ್ರು. ನಾವು ಸ್ವತಃ ಹೋಗಿದ್ದೀವಿ, ನಾವು ನೋಡಿದ್ವಿ ಪ್ರತ್ಯಕ್ಷ. ಅದನ್ನು ದುಪ್ಪಟ್ಟಿ ತೂರಿದ್ದ ಅಜ್ಜವ್ರು, ಶಿವಾನಂದ ಅಜ್ಜವ್ರು. ಶಾಸ್ತ್ರ ನಡೆದಿಲ್ಲ, ಇನ್ನು ಗದಗಿನ ಪುಣ್ಯ ಮುಗಿತೀನಿ. ಅದಕ್ಕೆ ಇದು ಪುಣ್ಯ ಏನೋ ನಿಮ್ಮದು, ಅವನು ಬಿಟ್ರಿ ತೇರು ಇದನ್ನು ಬಿಟ್ಟು ತನ್ನಗ ನಡೆದತಿಲ್ಲ ಅಂತ ಅಜ್ಜವರು. ಏನೋ ಒಂದು ಕರುಣಾ, ಆ ಮಹಾತ್ಮರ ಒಂದು ಕರುಣಾ ದೃಷ್ಟಿ ಜಗತ್ತಿಗೆ ಕಲ್ಯಾಣಕ್ಕೈತಿ. ಅದನ್ನು ಬಿಟ್ರಿ ನೀವು ಪುಡ್ಕುಳ್ಗಟ್ಟೆ ಅವ್ರ ಪುಣ್ಯ ನಿಮ್ಮದು ಅಂದ್ರೆ ಅಜ್ಜ. ಇದನ್ನು ಕೇಳೋದ್ರಿಂದ ನಿನಗೆ ಲಾಭ ಐತಿ, ನಿಮಗೆ ಲಾಭ, ಜೀವಿಗಳಿಗೆ ಕಲ್ಯಾಣಕ್ಕೈತಿ. ಹೌದಿಲ್ಲ? ಹೆಂಗೆ ಬದುಕಬೇಕು ನಾವು ಜಗತ್ತಿನೊಳಗೆ ಅನ್ನೋದು, ಅದನ್ನು ನಾವು ಮಾಡ್ಕೊಳಕ್ತೇವೆ. ಜೀವನವನ್ನು ನಾವು ಹೆಂಗೆ ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನು ಮಹಾತ್ಮನ ಅನುಕರಣದಿಂದ ನಾವು ಕಲ್ಕೋಬೇಕಾಗೈತಿ. ಹೆಂಗೆ ಬದುಕಿದ್ರು ಅವರು. ಅದಕ್ಕೆ ಮಹಾಜನಪಂಥಾಯ ಅಂತ, ತಿಳಿದವರು ದಾರಿ ಹಿಡಿ ಅಂತ ಹೇಳ್ಯಾರ. ಏನು ಮಹಾಜನ ಅಂದ್ರೆ ಬಲ್ಲವರು. ಏನು ಭಾಳ ಮಂದಿ ಅಲ್ಲ. ಮಹಾಜನ ಅಂದ್ಕೂಲೆ ಸುಡುಗಾಡು ದಾರಿ ಭಾಳ ಮಂದಿ ಹಿಡಿದಿರ್ತಾರೆ. ಹೌದಿಲ್ಲ? ರಂಜನಾಕ ಮಂದಿ ಭಾಳ ಬಿದ್ದಿರ್ತಾರೆ, ಭಾಳ ಮಂದಿ ಕೊಡು ಅದಲ್ಲ. ಮಹಾಜನ ಅಂದ್ರೆ ತಿಳಿದವರು ಬಲ್ಲವರು, ವಿಚಾರವಂತರು, ದಾರಿ ಹಿಡಿ ಅಂತ. ಅದಕ್ಕೆ ಸಿದ್ಧಿಗಳನ್ನು ಸಾಧಿಸೋದು ಉಪಯೋಗ ಇಲ್ಲ ನೀನು. ಏನು
ಸ್ವಾಮಿಗಳು ಗುರುಗಳು ಅನ್ನೋರು ಬಹಳ ಮಂದಿ ಇದ್ದಾರೆ. ಈಗ ಎಲ್ಲರೂ ಶಿಷ್ಯನ ದ್ರವ್ಯವನ್ನು ಹರಣ ಮಾಡೋರು ಹೊರತು ಸಂಕಟ ಕಳೆಯವರು ಯಾರೂ ಇಲ್ಲ. ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ ಬಹು ಗುರುವ ಸಂತಿ. ಭಾಳ ಮಂದಿ ಗುರುಗಳದ ನಾ ಶಿಷ್ಯನ ಗಂಟ ಎಬ್ಸೋದ್ರ ಹೊರತು ಸಂಕಟ ಕಳೆಯವ್ರಿಲ್ಲ. ನಿಜವನ್ನು ತಿಳಿಸಿ ಅವ್ರಿಗೆ ಸರಿಯಾದ ಸುಖದ ದಾರಿ ತೋರ್ಸವ್ರು ಯಾರ್ತಾರೆ? ಜಾತ್ರೆಯಾಗ ನಿಬ್ಬಣದಾಗ ಹೇಳೋ ವಿಷಯ ಅಲ್ಲಿ. ಅದಕ್ಕೆ ಎಲ್ಲಿ ಬೇಕಲ್ಲೇ ಹೇಳಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಇದನ್ನು ಮಾತಾಡಿದ್ರು ಅಂತ ಅಣಿ ಮಾಡ್ರಿ ನೀವು ಒಂದು ರಜ್ಜವ್ರು. ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ ನೀ ಅಂತ. ಹೊರಗಿನ ಇದ್ರಾಗಿನ ಮಾತಾಡಕ್ಕೆ ಹೋಗ್ಬೇಡ. ಯಾರು ತಿಳ್ಕೋಬೇಕು ಸುಖ ಹೊಂದಬೇಕು ಅನ್ನೋರಲ್ಲಿ ಅಷ್ಟೇ ಇದನ್ನು ಹೇಳು. ತಿಳುಪವೇಳುವುದು ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗುಂಬುದಲ್ಲದೆ ಉಳಿದಂಥ ದ್ವೈತ ವಿಷಯವನ್ನು ಎಲ್ಲಿ ಇದನ್ನು ನೀವು ಮಾತಾಡಕ್ಕೆ ಹೋಗ್ಬೇಡ. ಯಾರು ತಿಳ್ಕೋಬೇಕು ಸುಖ ಹೊಂದಬೇಕು ಅನ್ನುವಲ್ಲಿ ಅಷ್ಟೇ ಹೇಳಬೇಕು. ಅಪಾತ್ರರಿಗೆ ಬ್ರಹ್ಮವಿದ್ಯೆಯನ್ನು ಹೇಳಬಾರದು ಎಂಬುದು ಲೋಭ. ಹೌದ್ರಿ, ಉಡಾಳ ಮಕ್ಕಳಿಗೆ ಹಿರಿಯತನ ಕೊಡಬಾರ್ದು ಅನ್ನೋದು ಇರ್ತೈತಲ್ಲ ತಂದಿಗೆ. ಹಂಗೆ ಮಹಾತ್ಮರಿಗೂ ಹಂಗೆ ಸಿಕ್ಕವ್ರಿಗೆ ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ಕರ್ಕಿ ದಡ್ಡಿದ್ದು ಹೊಲ್ದಾಗ ಬಿತ್ತಾರ ಬೀಜ ಯಾರ? ಯಾಕ್ರಿ ಅದು ಹಸನ ಆದಾಗ ಬಿತ್ತಿರ ಅದು ಫಲಿಸ್ತತಿ. ಹಂಗೆ ಅಂಥ ಒಂದು ಅಂತಃಕರಣ ಪರಿಶುದ್ಧಿ ಇದ್ದ ನೋಡಿ ಅದನ್ನು ಬೀಜ, ಈ ಜ್ಞಾನದ ಬೀಜ ಬಿತ್ತಿರ ಅದು ಫಲಿಸ್ತತಿ. ಇಲ್ಲ ಹೇಳಿದ್ದು ವ್ಯರ್ಥ ಆಕೈತಿ. ವಿಷಯ ಬಳಕರಿಗೆ ಬ್ರಹ್ಮಜ್ಞಾನ ಹೇಳುವುದಂದ್ರೆ ಕ್ವಾಣನ ಮೈ ಗಂಧ ಬಡ್ದಂಗೆ. ಹೌದಿಲ್ಲ? ತಿಪ್ಪಿಯಾಗಿ ಹೊಳ್ಯಾಡೋ ಕದ್ದಿಗೆ ಶೇಂಟ್ ಹೊಡೆದಂಗೆ. ಎದಕ್ಕೆ ಬರುವುದು ಅದು? ಹೌದಿಲ್ಲ? ಎಷ್ಟು ಹೇಳಿದ್ರು ಎಲ್ಲ ವ್ಯರ್ಥ ಅಂತ. ಇಷ್ಟೆಲ್ಲ ಗಂಟ್ಲ ಶೋಷಣೆ ಮಾಡಿ ಹೇಳಿದ್ದೆಲ್ಲ ವ್ಯರ್ಥ ಮಾಡ್ತೀನಿ. ಏನು ಸಿದ್ಧಿಗಳಿಂದ ಯಾರಿಗೂ ಕಲ್ಯಾಣ ಆಗುವುದಿಲ್ಲ. ಏನು ಸ್ವರೂಪ ಸಿದ್ಧಿಗಿಂತ ಬಲಾಢ್ಯವಾದದ್ದು ಮತ್ತೆ ಯಾವುದೂ ಇಲ್ಲ. ಎಲ್ಲ ಸಿದ್ಧಿಗಳ ಬೆನ್ನು ಹತ್ತವು ನಿನಗೆ ಈ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರೆ. ಏನು ಸತ್ಸಂಗದೊಳಗೆ ನಿಮಗೆ ಸಿಗುವುದಿದು. ನಿಜವಾದ ಬ್ರಹ್ಮನಿಷ್ಠರ ಸಂಘದೊಳಗೆ ಈ ವಿಚಾರ ಸಿಗ್ಬೇಕು ಹೊರತು ಬಾಕಿದು ಎಲ್ಲಿ ಹುಡುಕಾಡ್ರೂ ಸಿಗುದಿಲ್ಲ. ಜಗತ್ತೆಲ್ಲ ಪರ್ಯಟನೆ ಮಾಡಿರಿ ನೀವು ಅಂದ್ರೆ ಅವ್ರು ಎಲ್ಲಾರು ನಿಮ್ಗೆ ಇಂಥ ನಿವುಳ ವಿಚಾರ ಸಿಗ್ತೈತೆ ನಿಮ್ಗೆ. ಏನೋ ಹೊಂಬಗೌಡಿಯಲ್ಲಿ ಹಳ್ಳಿಯಾಗಿ ಕುಂತ್ಕೊಂಡು ಚಪ್ಪರದಾಗ ಕುಂತ್ಕೊಂಡು ಏನಾರು ಮಾತಾಡ್ತಾನೆ ಅಂತ ತಿಳಿದಿದ್ದೀರಿ ನೀವು ಅಂತಿದ್ರು ಅದು. ಏನು ಈ ಹಸಿಮೆಣಸಿನ್ಕಾಯಿ ನಾಡೊಳಗೆ ಬಂದಿದ್ದು ಶರೀರ ಪ್ರಾರಬ್ಧ ಬೇರೆ ಇದ್ರಾಗದು ಆಗಿದ್ರು. ಇದ್ರ ಕಥಿನ ಬೇರೆ ಇತ್ತಂದ್ರೆ ಅಜ್ಜವ್ರು. ಬುದ್ಧ ಏಷ್ಯಾ ಖಂಡದ ಪ್ರದೀಪ ಅನಿಸ್ಕೊಂಡ. ಇದು ಜರ್ ಅಂಥ ಒಂದು ಉತ್ತಮ ಸಂಸ್ಕಾರ ಇದ್ದ ಇದ್ರಾಗ ಶರೀರ ಬಂದಿತ್ತಂದ್ರೆ ಏನು ಇದ್ರ ಭವಿಷ್ಯನ ಬೇರೆ ಇತ್ತಂದ್ರೆ ಅಜ್ಜವ್ರು. ಇಡೀ ವಿಶ್ವಕ್ಕನ ಪ್ರದೀಪ ಆಗಿ ಹೋಗಿತ್ತಿದ್ರು. ಏನು ಇದ್ರ ನಶೀಬಿಲ್ಲ ಅಂದ್ರೆ ಅಜ್ಜವ್ರು ಶರೀರದ ಪ್ರಾರಬ್ಧ ಹಂಗೆ ಬಂದೈತಿದಂತ. ಉತ್ತಮಾಧಿಕಾರಿ ಇದ್ದಂದ್ರೆ ಹಿಂದಿನ ಸಂಸ್ಕಾರ ಬಲ ಇತ್ತಂದ್ರೆ ಹೇಳಿದಾಕ್ಷಣ ನಮಗೆ ಅದರ ಲಾಭ ತಗೋತಾನ. ಸುಕೃತೋಚ್ಚಾರ ಮಾತ್ರೇಣ ಏವ. ಹಂಗೆ ಉತ್ತಮಾಧಿಕಾರಿಗಳಿಲ್ಲ ನಾವು. ಅದಕ್ಕೆ ಪುನಃ ಇದರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ಇದನ್ನು ಅನುಭವ ತಗೋಬೇಕಾರ ಅವಧಿ ಹಿಡಿತೈತಿ, ನಮಗೆ ದೀರ್ಘಾವಧಿ ಹಿಡಿತೈತಿ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು ಅಂತ. ಏನು ಬಹುನಾಮ್ ಜನ್ಮನಾಮಂತೆ ಅಂತ ಕೇಳಿದ ನಮ್ಗೆ ಯಾಕೆ ಆಗೋಲ್ಲ ಅಂದ್ರೆ ಈಗ ಪರಿವರ್ತನೆ ಆಗ್ಬೇಕಲ್ಲ. ಅಂತಃಕರಣ ಮನುಷ್ಯನ ಮಾಲಿನ್ಯ ಎಲ್ಲ ಹೋಗ್ಬೇಕು, ವಿಷಯದ ವಾಸನ ಎಲ್ಲ ನಾಶ ಆದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಇದನ್ನು ನಾಡ್ತೈತಿ, ಅವಾಗ ಫಲಿಸ್ತೈತಿ ಜ್ಞಾನ. ಏನು ಒಳಗೆ ವಾಸನ ಹಂಗೆ ಇಟ್ಕೊಂಡು ಮತ್ತು ಈಗ ಬಿಟ್ಟುಕೂಲೆ ಭಾವ ಬಂದು ನಿಂದಿರ್ತಾವೆ. ಮತ್ತು ಅದಕ್ಕೆ ಮಹತ್ವ ಕೊಟ್ಟು ಬಿಡ್ತೇವೆ ನಾವು. ಅದ್ರಾಗ ವೇಳೆ ಕಳೆದು ಬಿಡ್ತೇವೆ. ಏನು ಇದನ್ನ ನೆನಪು ಮಾಡೋಕೆ ಎಲ್ಲಿ ವೇಳೆ ಸಿಗ್ತೈತಿ ನಿನಗೆ? ಜಾತ್ರೆ ಅಂದ್ರೆ ಏನು ಗೊಂದಲಿಗೆ ಆಟ ನೋಡಕ್ಕೆ ಹೋದಂಗೆ ನೀವು ಅಲ್ಲಿ ಯಾರಿಗೆ ಅಂತ ಹೇಳ್ತೀನಿ ನೀವು ಅಲ್ಲಿ ಏನು ನಿಯಂತ್ರಣ ಇರ್ತೈತೆ ಅಲ್ಲಿ? ಅಭ್ಯಾಸದ ಸೇವೆ ಒಳಗೆ ನಾವು ಆಹಾರ ನಿಯಂತ್ರಣ ಬೇಕಾಕೈತಿ. ಏನು
ರಜೋಗುಣ ತಮೋಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ವರ್ಜ್ಯ ಮಾಡಬೇಕು. ಎಂಥ ಅನ್ನ ಉಂತಿ ಅಂಥ ಮನಸ್ಸು ತಯಾರಕ್ಕೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅದಕ್ಕೆ ತಿನ್ಭವ ಬೇಕು ಅಂತ ಅಜ್ಜವರು. ಆಮೇಲೆ ತಿನ್ಭವ ಇಲ್ಲಲೇ ನಿಮ್ಗೆ ಅನುಭವ ಹೆಂಗೆ ಬರಬೇಕು? ಏನು ತಿಂದ್ರೆ ಏನಾಕೈತಿ? ಎಂಥ ಅನ್ನ ಉಂಡ್ರೆ ಎಂಥ ಗುಣ ತಯಾರಕ್ಕೆ. ಸೊ ಸತ್ವಗುಣ ರಜೋಗುಣ ತಮೋಗುಣದ ಪ್ರಕಾರ ಅಂಥ ಗುಣಕರ್ಮಕ್ಕೆ ತಕ್ಕಂಗೆ ನೀ ಕರ್ಮಗಳನ್ನು ಮಾಡ್ತೀವಿ. ಕರ್ಮಕ್ಕೆ ತಕ್ಕಂಗೆ ಜನ್ಮಗಳನ್ನು ನೀ ಹೊಂತಿ. ನೀ ಅಂಥ ಅನ್ನ ಉಂತಿ ಅಂಥ ಗುಣಗಳಲ್ಲಿ ನೀನು ತಯಾರಕ್ಕೋ, ಅದಕ್ಕೆ ಅನುಗುಣವಾಗಿ ನೀ ಕರ್ಮಗಳನ್ನು ಮಾಡ್ತೀವಿ. ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮಗಳು ಬರ್ತಾವೆ. ಗುಣಕರ್ಮ ವಿಭಾಗಶಃ ಅನ್ನೋರು. ಅದಕ್ಕೆ ರಜೋಗುಣ ಪ್ರಧಾನ ಇತ್ತಂದ್ರೆ ನಾವು ಮನಸ್ಸು ಚಂಚಲಕೈತಿ. ಅದನ್ನು ಮಜಾ ಮಾಡೋಣ ಅಂತ. ಜೀವನ ವಿಲಾಸಿ ಜೀವನ ಹೌದಿಲ್ಲ, ಅದ್ರಾಗ ಕಾಲ ಕಳೀತಾನೆ ನಾವು. ತಮ ಪ್ರಧಾನ ಇತ್ತಂದ್ರೆ ಬರೀ ನಿದ್ದೆ ಮಾಡೇವಿ, ಅದು ಆಯುಷ್ಯ ಎಲ್ಲ ಅದ್ರಾಗ ಕಳೀತಾನೆ. ನಿದ್ರಿ ವಿಲಾಸದಾಗ ಹೋಗ್ಬಿಡ್ತದೆ. ಇದು ಸತ್ವ ಪ್ರಧಾನ ಆದಾಗ ಇದು ಹೇಳಿದ್ದು ಗ್ರಹಣಕ್ಕೈತಿ. ಇವತ್ತು ಯಾಕೋ ತಿಳಿಲಿಲ್ಲರಿ ನನಗಂದ್ರೆ ಗುಣ ಸತ್ವ ಪ್ರಧಾನ ಆಗಿಲ್ಲ ನಿನ್ನಲ್ಲಿ. ತಮ್ಮ ಪ್ರಧಾನ ಇದ್ರೆ ನಿದ್ದೆ ಇರ್ತೈತಿ. ರಜೆ ಪ್ರಧಾನ ಇದ್ರೆ ಬರೀ ಚಂಚಲಕೈತಿ. ಬಾಳೆ ಹೆಂಗೆ ಮಾಡೋಣಪ್ಪ ಏನು ಬರೀ ಅದ ಬಂದು ನಿಂದಿರ್ತಾವೆ. ಬಾಳೆ ನೆನಪ ಬಂದು ನಿಂದಿರ್ತಾವೆ. ವಿಷಯದ ವ್ಯಾಮೋಹದಾಗೆ ಹೋಗಿಬಿಡ್ತೈತಿ. ಇನ್ನು ಎಲ್ಲ ಅದ ನೆನಪಿನಾಗ. ಇದು ಆನಂದದ ನೆನಪು ಬರೋಕೆ ಅವಕಾಶನೇ ಸಿಗೋದು ನಿನಗೆ. ಅದಕ್ಕೆ ಸಾತ್ವಿಕ ಆಹಾರ ಅಭ್ಯಾಸದ ಒಳಗೆ ಅವಶ್ಯ. ಅದಕ್ಕೆ ಅವನ್ನೆಲ್ಲ ವರ್ಜ್ಯ ಮಾಡೋದು. ರಜೋಗುಣ ತಮೋಗುಣವನ್ನುಂಟು ಮಾಡುವಂಥ ಆಹಾರವನ್ನು ವರ್ಜ್ಯ ಮಾಡಿದಾಗ ಇದನ್ನು ನಮಗೆ ಸಾಧಿಸಾಕ್ಬಿಡ್ತೈತಿ ನೋಡ್ರಿ. ಅದು ಅದರ ಅರ್ಧ ಅನ್ನ, ಅದರ ಅರ್ಧ ನೀರು, ಅದರ ಅರ್ಧ ಅನಿಲ ಸಂಚಾರಕ್ಕೆ ಅಭ್ಯಾಸಿಗೆ ನಿಯಮಗಳದಾವು. ಏನು ಮಿತಾಹಾರ, ಏನು ಅದಕ್ಕೆ ಪಥ್ಯಾಹಾರ ಅಂದ್ರೆ ಏನು ಉದರ ಅರ್ಧ ಅನ್ನ, ಅದರ ಅರ್ಧ ನೀರು, ಅದರ ಅರ್ಧ ಅನಿಲ ಸಂಚಾರ. ಹವಾ ಆಡಕ್ಕೆ ಬಿಡ್ಬೇಕು. ಅದು ಸುವಿ ಐತಿ ಅಂತ ಎಗ್ಗಳಾಗಿ ಹೊಡೆದ್ರೆ ಏಕ ಬಂದು ಬಂದು ಕುಂತ್ರಿ ಏನ್ ತಿಳ್ಬೇಕದು. ಕಾಂಟಕ ಶಾಂಟಕ ಬಡ್ದು ಕುಂತ್ರಿ ಅಲ್ಲಿ ತಿಳ್ತಿಬೇಕಂತಿದ್ರು ಅಜ್ಜ ಅವರು. ಇಂಥ ನಾವು ಹುಂಬಗೌಡ್ರ ನಮಗೆ ಚಲೋತಂಗೆ ಮಾತಾಡಕ್ಕೆ ಬರುದಿಲ್ಲ ಅಂತ ಅಜ್ಜ. ಹೆಂಗೆ ಹೇಳ್ತೈತೈತಿ ಅದನ್ನ ಹೇಳಿ ನೀವು. ಆಹಾರ ನಿಯಂತ್ರಣ ಮಾಡೋಂಗ ಅದನ್ನು ಪಾಲನಾ ಮಾಡಿದ್ರೆ ನಿನಗೆ ರೋಗ ಬರೋದಿಲ್ಲ. ಹೌದಿಲ್ಲ. ನಾಲಿಗೆ ರುಚಿ ಸಂಬಂಧ ಎಗ್ಗಳಾಗಿ ಹೊಡೆದಕಾರ ಶರೀರ ಕೆಡಿಸ್ಕೊಂಡು ಭಾಳ ಆಹಾರ ಅವಶ್ಯಕತೆ ಇಲ್ಲ. ಶರೀರ ಆರೋಗ್ಯ ಇಟ್ಕೋಬೇಕಾರೆ ಭಾಳಷ್ಟ ತಿನ್ಬೇಕಂತ ಇರೋದಿಲ್ಲ. ರುಚಿಗೆ ತಿಂದ ಕಾರ ನೀನು ಶರೀರ ಕೆಡಿಸ್ಬೋದು. ಏನು ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತ. ಅತಿಯಾಗಿ ತಿನ್ನೋವಾಗ ಇದು ದಕ್ಕುದಿಲ್ಲ, ಅತಿ ಕಡಿಮೆ ತಿನ್ನೋವಾಗ ದಕ್ಕುದಿಲ್ಲ. ಏನು ಅತಿ ನಿದ್ದೆ ಮಾಡೋವಾಗೂ ಇದು ಯೋಗ ದಕ್ಕುದಿಲ್ಲ, ಅತಿ ಎಚ್ಚರ ಇರೋವಾಗೂ ಇದು ಯೋಗ ದಕ್ಕುದಿಲ್ಲ. ಅತಿ ಬರೀ ಬಡ್ಕೊಳ್ಳೋದು ಬಾಳೆ ಕೆಲಸನ ಕೆಲಸ ಪುರುಷೊತ್ತಿಲ್ದ ಅದನ್ನ ಮಾಡೋದು ಅದಕ್ಕೂ ಹತ್ತುವುದಿಲ್ಲ. ಅತಿ ಆಲಸಿಗೆಯೋದು ಹತ್ತುವುದಿಲ್ಲ. ಎಲ್ಲದರಲ್ಲಿ ಮಿತವನ್ನು ಸಾಧಿಸಬೇಕು. ಹಿತ ಬುಕ್ಕು, ಮಿತ ಬುಕ್ಕು, ಋತು ಬುಕ್ಕು ಅಂದ್ಬಿಟ್ಟು ಆಯಾ ಋತುವಿಗೆ ಅನುಸಾರವಾಗಿ ಅದನ್ನು ಆಹಾರ ನಿಯಂತ್ರಣ ಮಾಡ್ಕೋಬೇಕಾಗ ಅಂಥ ವರ್ಜ್ಯ ಮಾಡ್ಬೇಕಾಗೈತಿ. ಅಂಥವನ್ನೆಲ್ಲ ನಾವು ಆ ಶರೀರ ಆರೋಗ್ಯ ಇಟ್ಕೋಬೇಕಂದ್ರೆ ಇದ್ರಾಗ ಬಂದೈತಿ ನೋಡ್ರಿ. ಚಾತುರ್ಮಾಸದ ಇದ್ರೊಳಗೆ ಹೇಳ್ತಾರೆ ಅವನ್ನೆಲ್ಲ. ಶ್ರಾವಣ ಮಾಸದೊಳಗೆ ತಪ್ಪಲು ಪಲ್ಯ ವರ್ಜ್ಯ ಮಾಡ್ಬೇಕು ನೀವು. ಯಾಕೆ ಅಲ್ಲಿ ರೋಗಾದಿಗಳಿರ್ತಾವೆ, ಅದಕ್ಕೆ ತಿನ್ನಬಾರ್ದು ಆ ಟೈಮ್ನಾಗ. ಏನು ಮತ್ತೆ ಭಾದ್ರಪದ ಮಾಸದೊಳಗೆ ಮೊಸರು ತಿನ್ನಬಾರ್ದು. ಏನು ಆಶ್ವೀಜ ಮಾಸದೊಳಗೆ ಹಾಲು ಕುಡಿಬಾರ್ದು ಅಂತ ಐತಿ. ಕಾರ್ತಿಕ ಮಾಸದೊಳಗೆ ಬೇಳೆಕಾಳು ತಿನ್ನಬಾರ್ದು, ಪಿತ್ತ ಪ್ರಕೋಪಕ್ಕತಿ. ಹಿಂಗೆಲ್ಲ ನಿಯಮ ಅದಾವು. ಅವನ್ನೆಲ್ಲ ಯಾರು ಪಾಲನೆ ಮಾಡ್ತೀವಿ? ಶರೀರ ಎಲ್ಲ ರೋಗಸ್ತ. ದವಾಖಾನೆ ಅದ ತಗೋರು ನೀನು, ಔಷಧ ಅದ ಬೇಕಾದ ತಿನ್ನಂತಾರ ಡಾಕ್ಟರ್ಗಳು. ಹೌದಿಲ್ಲ, ಏನು ಪಥ್ಯ ಏನು ಬ್ಯಾಡ್ರಿ ಅಂತಾರ. ಅಂದಾಗ ಮತ್ತೆ ಗಿರಾಕಿ ಬರ್ತಾವೆ. ಪಥ್ಯ ಮಾಡಿದ್ರೆ ಗಿರಾಕಿ ಯಾಕೆ ಬರ್ತಾವೆ? ಅವನ್ನೆಲ್ಲ ಹೊಡೆದಾಗ ಬರ್ತಾವೆ, ಗಿರಾಕಿ ಬರ್ತಾವೆ. ಅವ್ರಿಗೆ ದವಾಖಾನೆ ಬಂದು ಹಾಕಾವಿಲ್ಲ ಅಂದ್ರೆ. ಅದಕ್ಕೆ ನಾವು ಮೊದಲಿನ ಋಷಿಮುನಿಗಳ ಅವನ್ನೆಲ್ಲ ಪಾಲನೆ ಮಾಡ್ತಿದ್ರು. ಅವನು ಹೇಳಿ ಇದ್ದು ತೋರಿಸ್ಯಾರ ಅವರು. ಅದನ್ನು ಯಾರು ಅವನು ಪಾಲನೆ ಮಾಡೋರು? ಅನುಕರಣೆ ಮಾಡಿದ್ರೆ ನಿಮಗೂ ಅದ್ರ ಲಾಭ ಆಕೈತಿ. ಏನು ಅದರಂತೆ ಇರಬೇಕಲ್ಲ. ಅದಕ್ಕೆ ಅದನ್ನು ಕೇಳು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡು, ಮನನ ಮಾಡು, ನಿತ್ಯಾಸನವನ್ನು ಮಾಡು. ಬೇಕಾದತ್ತ ದೊಡ್ಡದನಂದ್ರು ಅವನಿಗೆ ದಾರಿ ಪರಿವರ್ತನೆ ಆಕಣ, ಬದಲಾವಣೆ ಆಗೈತಿ ಇರ್ತೈತಿ ಅವನು. ಅದಕ್ಕೆ ಅದ್ರಾಗ ಲಾಭ ಏನೈತಿ ಅನ್ನೋದು ಕೇಳಿದವನಿಗೆ ಗೊತ್ತಿರ್ತೈತಿ. ಕತ್ತಿಗೇನು ಗೊತ್ತು? ಹತ್ತಿ ಕಾಳು ಸಮಯ ಅಂತ ಕೇಳಿ ಆನಂದ ಹೊಂದಿದವ ಗೊತ್ತೈತಿ. ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರೆ. ಅಂತಾದಾಗ ಏನಾರು ಅಂದ್ಕೂಲೆ ಬಿಟ್ಟು ಬಿಡ್ತಾವೆ, ಕೇಳು ಸಹಿತ ಬಿಟ್ಟು ಬಿಡ್ತಾವೆ. ಇವು ಏನಾಗ್ಯಾವ
ಅದು ಪ್ರಾರಬ್ಧಕ್ಕೆ ಅನುಸಾರಾಗಿ ಏನಾಗೋದು ಹಾಕಿರ್ತೈತಿ. ಕೇಳೋದು ಮಾತ್ರ ಬಿಡಬೇಡ. ಶ್ರವಣದ ಲಾಭ ಏನೈತೆ ಅನ್ನೋದು ಅವ್ರಿಗೇನು ಗೊತ್ತಿರ್ತೈತಿ. ಅದನ್ನ ಆನಂದ ಹೊಂದಿದ ಅವ್ರ ಲಾಭ ತಗೊಂಡು ಅವ್ರಿಗೆ ಗೊತ್ತಿರ್ತೈತಿ. ಅದಕ್ಕೆ ಪ್ರಾಣ ಹೋಗ್ತೈತಿ ಅಂದ್ರೂ ಕೇಳೋದು ಬಿಡಬೇಡ. ತಿಳಿದೇ ಇರಲಿ, ಇದೊಂದು ಜನ್ಮ ಕೇಳೋದ್ರಾಗ ಹೋಗ್ಲಿ. ಈ ಶ್ರವಣದ ಫಲ ಮುಂದೆ ನಿನಗೆ ಅದು ದೊಡ್ಡ ಲಾಭಕ್ಕೈತಿ. ಈಗ ಗೊತ್ತಾಗಲ್ಲ ಅಂತಿದ್ರು ಅಜ್ಜ ಅವ್ರು. ಬಿಡೋಣ್ರಿ. सकल साधु संत